ಶ್ರೀ ಗರುಡೇಶ್ವರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ 2022-23 ಸಾಲಿನ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಹಾಗೂ ಪೋಷಕರ ಸಭೆ ನಿಮಿತ್ತವಾಗಿ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪರ್ವತಯ್ಯ ಅಜ್ಜಯ್ಯ ಹಿರೇಮಠಿಯವರು ವಹಿಸಿಕೊಳ್ಳಬೇಕೆಂದು ನಾನು ಕೇಳಿಕೊಳ್ತೇನೆ. ಇವತ್ತಿನ ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ಸ್ಥಾನವನ್ನು ಶ್ರೀಯುತ ಸಂಗಮೇಶ್ ಎಮ್ಮಿ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಲೆಕ್ಕ ಪರಿಶೋಧನೆ, ತಾಲೂಕು ಪಂಚಾಯತ್ ಬಿಜಾಪುರ, ಇವರು ಕೂಡ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ VR ಗೋರವಾರ್, ಇವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಈ ಸಾಮಾಜಿಕ ಲೆಕ್ಕ ಪರಿಶೋಧನೆ ತಂಡದವರಾಗಿರ್ತಕ್ಕಂಥ ಶ್ರೀ ಸಿದ್ದು ಯಾಳವ, ಶ್ರೀಮತಿ ಸವಿತಾ ಹೊರೆಡ್ಡಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ರಾಮಸ್ಥರಾಗಿರ್ತಕ್ಕಂಥ ಶ್ರೀಯುತ ಶಾಂತು ಕಲಬುರ್ಗಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ರೇವಣಶಂಕರಪ್ಪ ಕಲಬುರ್ಗಿ, ಉಪಾಧ್ಯಕ್ಷರು SDMC, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಅತಿಥಿ ಸ್ಥಾನ ವಹಿಸಿಕೊಳ್ಳಬೇಕು. ನಿಜಲಿಂಗಪ್ಪಗೌಡ ಪಾಟೀಲ್ ಗ್ರಾಮಸ್ಥರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವರು ಕೂಡ ಅತಿಥಿ ಸ್ಥಾನ ವಹಿಸಿಕೊಳ್ಳಬೇಕು. ವಿಠ್ಠಲ ಬಡಿಗೇರ್, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನ ವಹಿಸಬೇಕು. ಬಡಿಗೆ ಅವರು, ಇದು ಒಂದು ಹಲವಾರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದುಕೊಡಬೇಕಾಗಿ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರ್ತೇನೆ. ಮೊದಲನೇದಾಗಿ ವಿದ್ಯಾರ್ಥಿಯರಿಂದ ಪ್ರಾರ್ಥನಾ ಗೀತೆ ಧನುಶ್ರೀ ತಳವಾರ್ ಹಾಗೂ ಸಂಗಡಿಗರಿಗೆ. हाँ पेरेंट्स ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ದರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಬೆವರಿಸಿ ಬಳಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು, ಬೆವರಿಸಿ ಬಳಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದು ಕಲಿಸು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಶತ್ರುಗಳಿಗೆ ಸನ್ಮಿತ್ರನಾಗಿರಲು ಕಲಿಸು, ಶತ್ರುಗಳಿಗೆ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆಯುವಲಿನ ಧ್ಯಾನವನ್ನು ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು.
ಪ್ರಾಸಂಗಿಕೆಯನ್ನು ನೆರವೇರಿಸಿಕೊಟ್ಟಂತ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಸ್ವಾಗತ. ಇವತ್ತಿನ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಈ ಒಂದು ಸಮಾರಂಭದ ಘನಾಧ್ಯಕ್ಷತೆ ಅಲಂಕರಿಸಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರ್ವತಯ್ಯ ಅಜ್ಜಯ್ಯ ಹಿರೇಮಠವರಿಗೆ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಎಮ್ಮಿ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಲೆಕ್ಕ ಪರಿಶೋಧನೆ, ತಾಲೂಕ್ ಪಂಚಾಯತ್ ಬಿಜಾಪುರ, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, SDMC ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನ ಕೊಡುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಯುತ BR ಪೋರ್ವಾರ್, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ. ಈ ಒಂದು ಸದರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ SDMC ಉಪಾಧ್ಯಕ್ಷರು, ಸದಸ್ಯರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೂ, ಪೋಷಕರಿಗೂ ಕೂಡ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುತ್ತುರ್ಗಿ ಗ್ರಾಮದ ಎಲ್ಲ ಸಮಸ್ತ ಗಣ್ಯ ನಾಗರಿಕರಿಗೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಅದೇ ತರನಾಗಿ ಸತತ 2-3 ದಿನಗಳಿಂದ ನಮ್ಮ ಒಂದು ಶಾಲೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡದವರಾಗಿರ್ತಕ್ಕಂಥ ಶ್ರೀ ಸಿದ್ದು ಯಾದವ, ಶ್ರೀಮತಿ ಸವಿತಾ ಪರೆಡ್ಡಿ, ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಶಿಕ್ಷಕರ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯದ ಕಾರ್ಯಕ್ರಮವನ್ನ ಘೋಷಿಸುತ್ತೇನೆ. ಅದೇ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶಿಕ್ಷಕ ವೃಂದಕ್ಕೂ ಮತ್ತು ವಿದ್ಯಾರ್ಥಿಗಳು ಅವರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಸಂಗಮೇಶ್ ಎಮ್ಮಿ ಇವರು ಮುಂದಿನ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನ ತಿಳಿಸಿಕೊಡ್ಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡಬಹುದು. ಪ್ರಥಮ ಹಂತದಲ್ಲಿ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರನ್ನ ಎನ್ನ ಹೃದಯದಲ್ಲಿ ಸ್ಮರಿಸ್ತಾ ಇದ್ದಾರೆ. ಇಂದಿನ ಈ ಸಾಮಾಜಿಕ ಪರಿಶೋಧನಾ ಶಾಲಾ ಪೋಷಕರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪರ್ವತಯ್ಯ ಅಜ್ಜಯ್ಯ ಹಿರೇಮಠ ಅವರೇ, ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ VR ಪೋರ್ವಾರ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಶಾಲೆಯ SDMC ಉಪಾಧ್ಯಕ್ಷರೇ, ಎಲ್ಲ ಸರ್ವ ಸದಸ್ಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಊರಿನ ಹಿರಿಯರಿಗೆ, ಈ ಶಾಲೆಯ ಇವತ್ತು ಶಿಕ್ಷಕ ಬಂಧುಗಳಿಗೆ, ಆತ್ಮೀಯ ಮತ್ತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯ ಎಲ್ಲರಿಗೂ ನನ್ನ ಶರಣಾರ್ಥಿ. ಸೊ ಯಾಕೆ ನಿಮ್ಮ ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ? ಸೊ ಏನಂದ್ರೆ ನಮ್ಮ ಒಂದು ಆಶೆ ಏನಿದೆ, ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ನಾಳೆ ಬರುವುದು ನಮಗೆ ಹಿಂದೆ ಬರಲಿ, ಇಂದು ಬರುವುದು ಈಗಲೇ ಬರಲಿ ಅಲ್ವಾ? ನಾಳೆ ಬರ್ಬೇಕಾದ್ರೆ ಹೀಗೆ ಬರಬೇಕು, ಈಗ ಬರ್ಬೇಕಾದ್ರೆ ಈ ಸದ್ಯ ಬೇಕು. ಹಾಗಾಗಿ ಆಗೀಗ ಏನಿದ್ರು ಚೆನ್ನಮ್ಮಲ್ಲಿ ಕಾರಣ ಅದರ ಆಶಯ ಏನಿದೆ. ನಾವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಯಾವುದೋ ಒಂದು 10 ರೂಪಾಯಿ 1 ರೂಪಾಯಿ ಸಿಗ್ತದೆ. ಆಮೇಲೆ ಏನ್ ಮಾಡ್ತೀವಿ ನಾವು, ಕೊನೆಗೆ ಎಲ್ಲಿಗೆ ಹೋಗ್ತೀವೋ ಅಲ್ಲಿವರೆಗೂ ಸಹಿತ ನಮ್ಮ ಗೋರನ್ನ ತಲೆಯನ್ನ ಕೆಳಗೆ ಹೊಚ್ಕೊಂಡು ಹೋಗ್ತೀವಿ. ಯಾಕೆ? ಮುಂದೆ ರಸ್ತೆ ಉದ್ದಕ್ಕೂ ಮತ್ತೆ ಏನೋ ಸಿಗಬಹುದು ಅಂತಕ್ಕಂಥ ಆಶೆ ಅಲ್ವಾ? ಅದಕ್ಕೆ ಆಶೆ ಅನ್ನೋದಕ್ಕೆ ಮಿತಿ ಇಲ್ಲ. ಆದ್ರೆ ಶಾಲೆಯಲ್ಲಿ ಅಲ್ಲಿವರೆಗೂ ವಿದ್ಯಾರ್ಥಿಗಳು ಆಡಿದ್ರು
ಸೊ ಕಲಿಸು ಗುರುವೇ ಕಲಿಸುವುದು. ಶಾಲೆ ಎಂಬುದು ನಿರಂತರ ಕಲಿಕೆ. ಸೊ ಅದಕ್ಕೆ ಸಮಗ್ರ ಶಿಕ್ಷಣ ಅಂತ ಕರೀತಾರೆ. ಇದು ಮಗುವಿನ ಸರ್ವತೋಮುಖವಾಗಿರತಕ್ಕಂಥ ಬೆಳವಣಿಗೆ. ಶಾಲೆ ಕೇವಲ ಪಾಠ ಅಲ್ಲ, ಕೇವಲ ಆಟ ಅಲ್ಲ, ಆಟ ಪಾಠದ ಜೊತೆಗೆ ಸೊ ಮಕ್ಕಳ ಬೌದ್ಧಿಕವಾಗಿರ್ತಕ್ಕಂಥ ಬೆಳವಣಿಗೆಗೆ, ಮಕ್ಕಳ ಪೌಷ್ಟಿಕತೆಗೆ, ದೈಹಿಕ ಸಾಮರ್ಥ್ಯಕ್ಕಾಗಿ ಶಾಲೆಯಲ್ಲಿ ಆಟ ಪಾಠದ ಜೊತೆಗೆ ಊಟನ ಕೊಡ್ತಾ ಇದ್ದೀವಿ. ಅಂದ್ರೆ ಅವರು ಸಕಲ ರೀತಿಯಲ್ಲಿ ಸನ್ನದ್ಧರ ಆಗ್ಬೇಕಾಗಿದೆ. ಈ ಕಡೆ ಪಾಠಕ್ಕೂ ಶುದ್ಧ ಆಗ್ಬೇಕಾಗಿದೆ, ಆಟಕ್ಕೂ ಶುದ್ಧ ಆಗ್ಬೇಕಾಗಿದೆ. ಈ ಪಾಠ ಆಟ ಎರಡಕ್ಕೂ ಶುದ್ಧ ಆಗ್ಬೇಕಾಗಿತ್ತು ಅಂದ್ರೆ ಅವ್ರು ಫಿಸಿಕಲಿ ಫಿಟ್ ಆಗಬೇಕಾಗಿದೆ. ಅದಕ್ಕೆ ಅವ್ರಿಗೆ ಏನ್ ಬೇಕಾಗಿದೆ? ಸಮತೋಲನ ಆಹಾರ ಬೇಕಾಗಿದೆ, ಉತ್ತಮ ಪೋಷಕಾಂಶಯುಕ್ತ ಆಹಾರ ಬೇಕಾಗಿದೆ, ಎಲ್ಲ ವಿಟಮಿನ್ ಯುಕ್ತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕಾಗಿದೆ. ಹಾಗಾಗಿ ಶಾಲೆಯಲ್ಲಿ ಸರ್ಕಾರ ಮಕ್ಕಳಿಗೆ ಉತ್ತಮ ಪೋಷಕಾಂಶಗಳ ಯುಕ್ತ ಆಹಾರವನ್ನ ಮಕ್ಕಳಿಗೆ ಏನ್ ಮಾಡ್ತಾ ಇದೀವಿ? ಗುಣಪಡಿಸ್ತಾ ಇದ್ದೀವಿ. ಈ ಸಮಗ್ರ ಶಿಕ್ಷಣ ಅಂದ್ರೆ ಏನು? ಯಾಕೆ ಶಾಲೆಯಲ್ಲಿ ಈ ಸಮಗ್ರ ಶಿಕ್ಷಣ ಏನೇ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಇದ್ದೀವಿ? ಏನ್ ಸಾಮಾಜಿಕ ಪರಿಶೋಧನೆ? ನಾವು ಪರಿಶೋಧನೆ ಮಾಡಿದ್ದೀವಿ ಅಲ್ವಾ? ಸೊ ಏನಿದೆ ಏನಿಲ್ಲ ಪರಿಶೋಧನೆ ಮಾಡಿದ್ದೀವಿ. ಅಲ್ಲಿ ಹೆಸರು ಕೊಡ್ತಾರೆ ಸಾಮಾಜಿಕ, ಅಂದ್ರೆ ನಿಮ್ಮಗಳ ಸಮೂಹದಲ್ಲಿ ನಮಗೆ ಪಬ್ಲಿಕ್ ಹೀರೋಸ್. ನೀವೇನು ನಮ್ಗೆ ಫೀಡ್ಬ್ಯಾಕ್ ಕೊಡ್ತೀರೋ ಸೊ ಅದನ್ನೇ ವರದಿಯಲ್ಲಿ ದಾಖಲಿಸ್ಕೊಳ್ತಾರೆ, ಅದನ್ನ ಸರ್ಕಾರಕ್ಕೆ ರವಾನಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂದ್ರೆ ನಿಮ್ಮಗಳ ಮೂಲಕ ನಿಮ್ಮ ಶಾಲೆ ಇನ್ನೂ ಏನು ಬದಲಾವಣೆ ಆಗಬೇಕಾಗಿದೆ, ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕಾಗಿದೆ, ಶಾಲೆ ಅಭಿವೃದ್ಧಿ ಆಗಿದೆನಾ ಇಲ್ಲ ಇನ್ನೂ ಅಭಿವೃದ್ಧಿಗೋಸ್ಕರ ಏನ್ ಕೆಲಸ ಮಾಡಬೇಕಾಗಿದೆ, ಮಕ್ಕಳ ಬೆಳವಣಿಗೆಗಾಗಿ, ಮಕ್ಕಳ ಶಿಕ್ಷಣ ಕಲಿಕೆಗಾಗಿ ಸೊ ಇನ್ನು ಏನ್ ಮಾಡಬೇಕಾಗಿದೆ ಸೊ ಅನ್ನೋದನ್ನ ನಾವು ನಿಮ್ಮ ಜೊತೆ ಏನ್ ಮಾಡಬೇಕಾಗಿದೆ? ಚರ್ಚಿಸಬೇಕಾಗಿದೆ, ವಿಷಯಗಳನ್ನ ಶೇರ್ ಮಾಡ್ಕೋಬೇಕಾಗಿದೆ, ಹಂಚಿಕೆ ಮಾಡ್ಕೋಬೇಕಾಗಿದೆ. ಆ ಹಂಚಿಕೊಂಡಿರ್ತಕ್ಕಂಥ ವಿಷಯಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ಕೆಲಸನೇ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಮಾಜಿಕ ಪರಿಶೋಧನೆ ಅಂತ. ಸೊ ಏನ್ ಸಮಗ್ರ ಶಿಕ್ಷಣ ಅಂದ್ರೆ ಏನು? ಶಾಲೆ ಕಲಿಕೆ ಕೊಡ್ತಾ ಇದ್ದೀವಿ, ನಿರಂತರವಾಗಿರ್ತಕ್ಕಂಥ ಕಲಿಕೆ ಇದೆ. ಶಿಕ್ಷಕರಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ, ಶಾಲೆ ಆರಂಭದಿಂದ ಮುಕ್ತಾಯವರೆಗೂ ಸೊ ವಿವಿಧ ರೀತಿಯ ತರಬೇತಿ ಕೊಡ್ತಾ ಇದ್ದೀವಿ ಅಲ್ವಾ? ಶಾಲೆ ಆರಂಭ ಸಾಕು ಏನ್ ಮಾಡ್ತಾರೆ? ನೈದಾನಿಕ ಪರೀಕ್ಷೆ ಮಾಡ್ಕೋತೀವಿ, ಸಾಫಲ್ಯ ಮಾಡ್ತೀವಿ, ಮರುಸೂಚನೆ ಮಾಡ್ತೀವಿ ಅಲ್ವಾ? ಶಿಕ್ಷಕರಿಂದ ಏನ್ ತರಬೇತಿ ಕೊಡ್ತಾ ಇದೀವಿ, ಆಮೇಲೆ ವಿಷಯಾಧಾರಿತ ಬೋಧನೆ ಕೊಡ್ತಾ ಇದ್ದಾರೆ, ಟೀಚರ್ಸ್ ತರಬೇತಿ ಹೋಗ್ತಾ ಇದಾರೆ, ಈ ಸ್ಕೌಟ್ಸ್ ಮತ್ತು ಗೈಡ್ಸ್ ಹೋಗ್ತಾ ಇದಾರೆ, ಸಬ್ಜೆಕ್ಟ್ ಟೀಚರ್ಸ್ ಟ್ರೈನಿಂಗ್ ಹೋಗ್ತಾ ಇದಾರೆ, ಮೆಡಿಕಲಿ ಹೋಗ್ತಾ ಇದಾರೆ. ಇಷ್ಟೆಲ್ಲಾ ತರಬೇತಿ ಸರ್ಕಾರ ಕೊಡ್ತಾ ಇದೆ, ಆಯೋಜನೆ ಮಾಡ್ತಾ ಇದೆ. ಆದರೂ ಸಹಿತ ಸೊ ಉದ್ದೇಶ ಏನು? ಸರ್ಕಾರಿ ಶಾಲೆಗಳನ್ನ ಗೌರವ ಮಾಡಬೇಕಾಗಿದೆ, ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಇನ್ನಷ್ಟು ವಿಕಾಸಗೊಳ್ಳಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಮುಗಿಸ್ತಾ ಇದ್ದೇವೆ. ಸೊ ಕಾರಣ ಏನು? ಆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ದಾಖಲಾತಿ ಕಡಿಮೆ ಆಗಬಾರ್ದು ಅಂತ ಉದ್ದೇಶಕ್ಕೋಸ್ಕರವೇ ಸರ್ಕಾರ 2005ರಲ್ಲಿ ಸೊ ಏನಾಗಿತ್ತು? ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿ ತಂದಿದ್ದು. ಈಗ ಕರಿತೀವಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ಅಂತ ಕರಿತಾ ಇದ್ವಿ. ಸೊ ಉದ್ದೇಶ ಏನು? ಮಧ್ಯಾಹ್ನದ ಬಿಸಿಯೂಟನ ಯೋಜನೆ ಜಾರಿ ತರ್ತಕ್ಕಂಥ ಉದ್ದೇಶ ಶಾಲೆಯಲ್ಲಿ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಬೇಕಾಗಿತ್ತು. ಆ ಉದ್ದೇಶಕ್ಕೋಸ್ಕರ ತೆಗೆದಿದೆ ನಾವು. ಸೊ ಆದ್ರೂ ಗಣನೀಯವಾಗಿ ಮಕ್ಕಳ ಸಂಖ್ಯೆ ದಾಖಲಾತಿ ಕಡಿಮೆ ಸರ್ಕಾರಿ ಶಾಲೆಗಳಲ್ಲಿ ಸೊ ಕಡಿಮೆ ಆಗ್ತಾ ಇದೆ. ಯಾಕೆ? ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಕೊಡ್ತಾ ಇದೆ, ಯಾವುದೇ ಒಂದು ತಗೊಳ್ಳೋದಿಲ್ಲ, ಪಠ್ಯ ಪುಸ್ತಕ ಫ್ರೀ ಕೊಡ್ತಾ ಇದೀವಿ, ಸಮೋಸ ಕೊಡ್ತಾ ಇದೀವಿ, ಶೂ ಮತ್ತು ಸಾಕ್ಸ್ ಕೊಡ್ತಾ ಇದೀವಿ, ಮತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದೀವಿ. ಬೆಳಗಿನ ಮಕ್ಕಳಿಗೆ ಶಾಲೆ ಬಂದ ತಕ್ಷಣ ಹಾಲು ಸೇವನೆ ಕೊಡ್ತಾ ಇದೀವಿ, ಹಾಲು ಜೊತೆಗೆ ರಾಗಿ ಮಾಡಿ ಕೊಡ್ತಾ ಇದೀವಿ. ಮಧ್ಯಾಹ್ನ ಬಿಸಿ ಊಟದ ಜೊತೆಗೆ ಮಾಡ್ತೀವಿ, ಅನ್ನ ಸಾಂಬಾರ್ ಜೊತೆಗೆ ಸೊ ಬಾಳೆ ಕೊಡ್ತಾ ಇದೀವಿ, ಮೊಟ್ಟೆ ಕೊಡ್ತಾ ಇದೀವಿ ಅಲ್ವಾ? ಇಷ್ಟೆಲ್ಲ ಅಂದ್ರೆ ಒಂದು ಮಗುವಿಗೆ ಒಂದು ದಿನಕ್ಕೆ 6.19 ಪೈಸೆ ಖರ್ಚಾಗ್ತಾ ಇದೆ ಒಂದು ಮಗುವಿಗೆ. ಇಲ್ಲಿ 265 ಮಕ್ಕಳಿವೆ. ನೀವೇ ಲೆಕ್ಕ ಹಾಕೊಳ್ತೀವಿ, ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದೆ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ. ನಮ್ಮ ಹಳ್ಳಿರ್ತಕ್ಕಂಥ ಮಕ್ಕಳು ಏನಾಗಿದೆ? ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಬೇಕಾಗಿದೆ, ಹಳ್ಳಿ ಅಭಿವೃದ್ಧಿ ಮಾಡಬೇಕಾಗಿದೆ. ಗಾಂಧೀಜಿ ಕೆಲಸ ಏನು? ಸೊ ಗ್ರಾಮ ಸ್ವರಾಜ್ಯ, ಹಳ್ಳಿ ಉದ್ಧಾರ ಆಗಬೇಕಾಗಿದೆ ಅಲ್ವಾ?
ಅದಕ್ಕೆ ಇಂದಿನ ಎಲ್ಲ ಹಳ್ಳಿ, ಸೊ ಹಳ್ಳಿ ಅಭಿವೃದ್ಧಿ ಯಾವಾಗುತ್ತೋ ದೇಶ ಬರುತ್ತೆ. ಅದಕ್ಕೆ ಸರ್ಕಾರ ವಿಕೇಂದ್ರೀಕರಣ ಸರ್ಕಾರ ಇದು. ಯಾಕೆ ನಾವು ದಿಲ್ಲಿಯಿಂದ ಏನಾದ್ರು ಆಡಳಿತ ಮಾಡಬೇಕಾಗಿತ್ತು? ಇಲ್ಲ. ಯಾಕೆ ನಾವು ಸ್ಥಳೀಯ ಸರ್ಕಾರ, ಗ್ರಾಮ ಪಂಚಾಯತಿಗೆ ಉದ್ದೇಶ ಏನು? ಸ್ಥಳೀಯ ಸರ್ಕಾರದಿಂದ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬದಿಗೊತ್ತಿ, ಸೊ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ, ಗುಣಮಟ್ಟದ ವ್ಯವಸ್ಥೆಯನ್ನ, ಹವಾಮಾನವನ್ನ ಸೃಜಿಸಬೇಕಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರ ಅನೇಕ ಯೋಜನೆಗಳನ್ನ ಹಮ್ಮಿಕೊಳ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಸಮಗ್ರ ಅಂತಂದ್ರೆ ಉದ್ದೇಶ ಇಷ್ಟೇ, ಕೆಜಿ ಇಂದ PG ವರೆಗೂ. ಈಗ ನೀವೇನು ಅಂಗನವಾಡಿ ಅಂತ ಕರೀತಿರಲ್ಲ, ಅಂಗನವಾಡಿಯಿಂದ ಸೊ ಪದವಿ ಹಂತದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಒಂದೇ ಸುರುಳಿ ಕಲಿಬೇಕಾಗಿದೆ. ಅದಕ್ಕೆ ಸಮಗ್ರ ಶಿಕ್ಷಣ. ಹಾಗಾಗಿ ತಾಲೂಕಿಗೆ ಒಂದು KPC ಶಾಲೆಗಳು ಕರ್ತಾ ಇದ್ದಾರೆ, KPC ಶಾಲೆ. ಸೊ ಅದೇ ಮಾದರಿಯಲ್ಲಿ ಎಲ್ಲಾ ಶಾಲೆಗಳನ್ನ ಆರಂಭಿಸಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ ನಮ್ಮ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗೆ ಇದು ಮೊದಲ ಬಾರಿಗೆ ಏನ್ ಮಾಡ್ತಾ ಇದೆ ಶಾಲೆಯಲ್ಲಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಆರಂಭಿಸಿದೆ ಅಂತಕ್ಕಂಥದ್ದು. ಅಂದ್ರೆ ಶಾಲೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಹೇಗಿದೆ, ಮಕ್ಕಳ ಕಲಿಕೆ ಹೇಗಿದೆ. ಸೊ ಇಲ್ಲಿ ಬೇರೆ ಬೇರೆ ವರ್ಗದ ಜನ ಇದ್ದಾರೆ. ಅಂದ್ರೆ ಭಾಷೆಯ ಕೊರತೆ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಕೆಲವು ಕನ್ನಡ ಮಕ್ಕಳಿದ್ದಾರೆ ಅಲ್ವಾ. ಸೊ ಅವರು ಲಂಬಾನೀಸ್ ಮಾತಾಡ್ತಾರೆ ಅಥವಾ ಕೆಲವು ಮರಾಠಿ ಇರಬಹುದು. ಹಾಗೆ ನಮ್ಮ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರಿಗೆ ಆ ಭಾಷೆಯ ವ್ಯತ್ಯಾಸ ಆಗ್ತಾ ಇದೆನಾ, ಕಲಿಸುವಲ್ಲಿ ಇನ್ನೊಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆನಾ, ಅಥವಾ ಆ ಮಕ್ಕಳ ನಮ್ಮ ಶಿಕ್ಷಕರು ಹೇಗೆ ಹೊಂದಾಣಿಕೆ ಆಗಿದ್ದಾರೆ. ಸೊ ಈ ಎಲ್ಲಾ ವಿಷಯಗಳನ್ನ ತೌರಾನಿಕವಾಗಿ ಅಧ್ಯಯನ ಮಾಡಬೇಕಾಗಿದೆ. ಸೊ ಅಂದಾಗ ಮಕ್ಕಳ ಕಲಿಕೆ ಮತ್ತು ಶಿಕ್ಷಕರ ಮಧ್ಯೆ ಹೇಗೆ ಸಂಬಂಧ ಇದೆ. ಸೊ ಈ ಇಬ್ಬರ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಶಾಲೆ ಗ್ರೋತ್ ಆಗ್ತದೆ, ಹೊರಗಿನ ವಾತಾವರಣ ಹೇಗಿದೆ. ಸೊ ಅದನ್ನ ನಾವು ಸೂಕ್ಷ್ಮವಾಗಿ ನೋಡಬೇಕಾಗಿದೆ, ಅವಲೋಕನ ಮಾಡಬೇಕಾಗಿದೆ ಅಂತ. ಸೊ ಅವಲೋಕನ ಮಾಡಿದ ಸಂದರ್ಭದಲ್ಲಿ ನಮ್ಮಲ್ಲಿ ಇಲ್ಲಿ ಸದ್ಯ ನಮ್ಮಲ್ಲಿ ಏನಿದೆ 11 ಕೊಠಡಿಗಳು ಈ ಶಾಲೆ ಇದೆ ಕಂಡುಕೊಳ್ತಕ್ಕಂಥದ್ದು. ಆದರೆ ಈ 11 ಕೊಠಡಿಗಳಲ್ಲಿ 5 ಕೊಠಡಿ ಏನಪ್ಪಾ ಅಂದ್ರೆ ನಮಗೆ ಏನು ಮಳೆ ಸೋರ್ತಾಗಿರ್ತಕ್ಕಂಥ ಮಾಹಿತಿ ಕೂಡ ಇದೆ ಅಂತಕ್ಕಂಥದ್ದು ಅಲ್ವಾ. ಆ ಸೋರ್ತೆ ಅಂತ ನಿಮ್ಗೆ ಮಾಹಿತಿ ಇದೆ ಅಂದ್ರೆ, ಸೊ ನಿಮ್ಮ ಪಂಚಾಯತಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಇದೆ ಸ್ಥಳೀಯವಾಗಿ, ಆ ಗ್ರಾಮ ಪಂಚಾಯತಿಂದ ಕ್ರಿಯೆ ಇಟ್ಕೊಂಡ್ರೆ ಸೊ ಮೇಲ್ಛಾವಣಿ ದುರಸ್ತಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅದು ಮಾಡ್ಬೋದು ಅಂತಕ್ಕಂಥದ್ದು. ಅದು ಶಾಲಾ ಇದೆ, ಶಾಲಾ ಕಡಿಮೆ ಆಗ್ತಿತ್ತು ಅಂದ್ರೆ ಪಂಚಾಯತ್ ನಿರ್ವಹಣೆ ಮಾಡ್ಕೊಂಡ್ರೆ ಸೊ ಅದು ವ್ಯವಸ್ಥೆ ಆಗ್ಬೋದು ಅಂತಕ್ಕಂಥದ್ದು. ಜೊತೆಗೆ ಈ ಶೌಚಾಲಯಗಳ ವ್ಯವಸ್ಥೆ ಇದೆ. ಆದ್ರೆ ಸೊ ಇಲ್ಲಿ ಬಾಲಕ ಮತ್ತು ಬಾಲಿಕೆ ಇದ್ದಾರೆ ಅಲ್ವಾ. ಯಾಕಂದ್ರೆ 1 ರಿಂದ 5ನೇ ಕ್ಲಾಸ್ ಅಲ್ಲ, ಸೊ 1 to 8. ಸೊ ಅಂದ್ರೆ ಮಕ್ಕಳು ದೊಡ್ಡವಿದ್ದಾರೆ. ಆದ್ರೆ ಹೆಣ್ಮಕ್ಳಿಗೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಅಲ್ವಾ. ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಹೊರಗೆ ಹೋಗ್ತೇವೆ ಹೋಗ್ಬೋದು, ದೊಡ್ಡ ಮಕ್ಕಳು ಅದಕ್ಕೆ ಶೌಚಾಲಯ ವ್ಯವಸ್ಥೆ. ಸೊ ಗ್ರಾಮ ಪಂಚಾಯತ್ ನರೇಗಾದಲ್ಲಿ ಹೈಟೆಕ್ ಶೌಚಾಲಯ 5 ಲಕ್ಷ ರೂಪಾಯಿ ಹೈಟೆಕ್ ಶೌಚಾಲಯ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ. ಸೊ ಪ್ರತ್ಯೇಕವಾಗಿ ನಿರ್ಮಾಣ ಮಾಡೋ ಸರ್ಕಾರ ಅವಕಾಶ ಇದೆ. ಸೊ ಅದನ್ನ ಮಾಡ್ಕೋಬಹುದಾಗಿತ್ತು ಅಂತಕ್ಕಂಥದ್ದು, ಅದನ್ನೇ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ನಮ್ಮಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ. ಸೊ ಏನಿದೆ ಇಲ್ಲಿ ನಲ್ಲಿ ನೀರಿನ ವ್ಯವಸ್ಥೆ ಮಾಡ್ತಾ ಇದೆ ಅಲ್ವಾ. ಬಟ್ ಅದು ಪ್ಯೂರಿಫೈರ್ ಅಲ್ಲ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಲ್ಲ. ಸೊ ಯಾಕಂದ್ರೆ ನಾನು ನಲ್ಲಿ ಡೈರೆಕ್ಟ್ ಹೋಗ್ಬಿಟ್ರೆ ಸೊ ನೀರಲ್ಲಿ ಏನಾದ್ರು ಮಾಲಿನ್ಯ ಹಾಕಿತ್ತು ಅದನ್ನು ಮಾಡಿದ್ರೆ ಆರೋಗ್ಯದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಆಗ್ಬೋದು. ಯಾಕಂದ್ರೆ ಫಿಲ್ಟರ್ ಮಾಡಲ್ಲ, ಸೊ ಸ್ವಲ್ಪ ಡೈರೆಕ್ಟ್ ಕೊಟ್ಬಿಡ್ತೀವಿ. ಅದಕ್ಕೆ ಏನಾದ್ರು ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಿದೆ. ಯಾಕಂದ್ರೆ ಈಗ ಮತ್ತೆ ಬೇಸಿಗೆಯಲ್ಲಿ ಸೊ ಹೊಳೆ ನೀರು ನಿಲ್ತದೆ, ಹೊಳೆ ನೀರು ಕಡಿಮೆ ಆಯಿತು ಅಂದ್ರೆ ಹಾಸ್ ಜಾಸ್ತಿ ಬರ್ತವೆ, ಆ ನೀರಿನ ಅವಶ್ಯಕತೆ ಏನಿರುತ್ತೆ ಸಾಕಷ್ಟು ಮಕ್ಕಳಿಗೆ ವ್ಯತಿರಿಕ್ತವಾಗಿರ್ತಕ್ಕ ಪರಿಣಾಮ ಆಗಬಾರ್ದು ಆರೋಗ್ಯದ ಮೇಲೆ. ಹಾಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಏನಾದ್ರು ಸ್ಥಾಪನೆ ಮಾಡಿದ್ರೆ ಸೊ ಉತ್ತಮ ಅಂತಕ್ಕಂಥದ್ದು. ಸೊ ಇಲ್ಲಿ ಮಕ್ಕಳಿಗೆ ಆಟದ ಮೈದಾನ ವ್ಯವಸ್ಥೆ ಇದೆ. ಅದೇ ಚೂರು ಸ್ವಲ್ಪ ಶುಗರ್ ಮಾಡ್ಕೊಂಡ್ರೆ ಅಂದ್ರೆ ಆ ಮಕ್ಕಳಿಗೆ ಕಬಡ್ಡಿ ಮೈದಾನ, ಸೊ ಖೋ-ಖೋ ಮೈದಾನ, ವಾಲಿಬಾಲ್ ಮೈದಾನ ಅಂತ ಪ್ರತ್ಯೇಕವಾಗಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಇದೆ. ಸುತ್ತೋಲಿನಾಗಿರೋ ಮೈದಾನ ಮಾಡ್ಕೊಂಡಿದೆ. ಸೊ ಇನ್ನೂ ಕೂಡ ಏನ್ ಮಾಡಕ್ಕೆ ಸಾಧ್ಯತೆ ಇದೆ. ಸೊ ಅಂದ್ರೆ ಮಕ್ಕಳು ಗ್ರೌಂಡ್ ಬಂದ ತಕ್ಷಣ ಸೊ ಹುಮ್ಮಸ್ ಬೇಕು ಅಲ್ವಾ. ಸೊ ಇದೆ ಏನಿದೆ ಹಳ್ಳಗಳಿವೆ, ಕಲ್ಲುಗಳಿವೆ. ಸೊ ಆಟ ಆಟದಲ್ಲಿ ಬಿದ್ರು ಅಂತಾರೆ. ಸೊ ಮಕ್ಕಳಿಗೆ ಏನು ಬೇಕಾಗಿದೆ ಅಂದ್ರೆ ಅನಾಹುತಗಳು ಆಗ್ಬೋದು ಅಂತಕ್ಕಂಥದ್ದು, ಗಾಯ ಆಗ್ಬೋದು ಅಂತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನಮ್ಮ ಫಸ್ಟ್ ಏಡ್ ಕಿಟ್ ಇಟ್ಕೊಂಡು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಯಾಕೆ ಇಲ್ಲಿ ಬಹುಶಃ ದೈಹಿಕ ಶಿಕ್ಷಕರಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಅದಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಬಹುಶಃ ಸ್ಟ್ಯಾಕ್ಷನ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಏನಿದೆ ಸರ್ ಅದೇ ತಗೊಂಡಿಲ್ಲ, ಎಸ್ ಸರ್. ಆಮೇಲೆ ಶಾಲೆಯ ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಆಗಿಲ್ಲ, ಅರ್ಧಕ್ಕೆ ವ್ಯವಸ್ಥೆ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಸುತ್ತಲೂ ಕಾಂಪೌಂಡ್ ಆದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಅಂದ್ರೆ ಸೊ ಹೊರಗಿನ ಯಾವುದೇ ವ್ಯವಸ್ಥೆ ಕೂಡ ಇಲ್ಲಿ
ಅಂದ್ರೆ ಆಗದೇ ಇರತಕ್ಕಂಥ. ಸೊ ಕಾಂಪೌಂಡ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ಓಕೆ ನಿಮ್ಮ ಶಾಲೆ ನಿಮ್ಗೆ ಇರ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ವ್ಯವಸ್ಥೆ ಯಾವುದೋ ಇಲ್ಲಿ ದನಕರ ಆಗಿರ್ಬೋದು ಬೇರೆ ಬೇರೆ ಪ್ರಾಣಿ ಬರ್ದೇ ಮಾಡ್ಕೊಂಡ್ರೆ ಸೊ ಇಲ್ಲಿ ಒಂದು ಪೌಷ್ಟಿಕ ತೋಟ ನಿರ್ಮಾಣ ಮಾಡೋಕೆ ಅವಕಾಶ ಇದೆ, ನೀರಿದೆ. ಪೌಷ್ಟಿಕ ತೋಟ ನಿರ್ಮಾಣ ಮಾಡ್ಕೊಂಡ್ರೆ ನಿಮ್ಮ ಬಿಸಿ ಊಟಕ್ಕೆ ಸೊ ನೀವೇ ಏನ್ ಮಾಡ್ಬೋದು, ನಿಮ್ಮ ತರಕಾರಿಗಳನ್ನ ಸೊ ಯೂಸ್ ಮಾಡ್ಕೋಬಹುದು. ಅದೇ ಕಾಯಿಪಲ್ಲೆ ತಂದು ಮಾಡೋಕ್ಕಿಂತ ಅಲ್ಲಿ ಏನೋ ಕೆಮಿಕಲ್ಸ್ ಹಾಕಿರ್ತಾರೆ, ಸೊ ಔಷಧ ಸಿಕ್ಕಡೆ ಮಾಡಿರ್ತಾರೆ. ನೀವೇ ಫ್ರೆಶ್ ಆಗಿ ಕೊಡೋದು, ಮಕ್ಕಳು ನೀವೇ ಏನೋ ರೈತರು ಹೇಗಿದ್ದಾರೆ ಕಷ್ಟಪಡ್ತಾರೆ ನೀವೇ ಸೊ ಪ್ರಾಕ್ಟಿಕಲ್ ಶಾಲೆಯಲ್ಲಿ ಏನಾಗುತ್ತೆ ಅವ್ರ ಮಕ್ಕಳಿಗೆ ಮಾಹಿತಿ ಕೊಡೋಕೆ ಸಾಧ್ಯ ಆಗುತ್ತೆ. ಈಗ ಪೌಷ್ಟಿಕ ತೋಟ ನಿರ್ಮಾಣ ಮಾಡ್ಕೊಂಡ್ರೆ ಸೊ ಇನ್ನು ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಗ್ರಂಥಾಲಯ ಇದೆ. ಸೊ ಆ ಗ್ರಂಥಾಲಯ ನಾವು ಹೇಗೆ ಇನ್ನೂ ಸ್ವಲ್ಪ ಮಕ್ಕಳಿಗೆ ಇಂಪ್ಲೈಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಸ್ವಲ್ಪ ಇನ್ನೂ ಮಾಡ್ತಾ ಇರ್ತಕ್ಕಂಥ ಮಾಹಿತಿ ಇದೆ. ಸೊ ಇನ್ನು ಹೇಗೆ ಸಾಧ್ಯ ಇದೆ ಆ ಮಕ್ಕಳಿಗೆ. ಉದಾಹರಣೆ ತಾವೆಲ್ಲ ಏನೋ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಗೊಂಡು ಎಲ್ಲ ಬಂದರೆ ಆದ್ರೂ ಮಾಹಿತಿನ ಮಕ್ಕಳಿಗೆ ಮೊದಲು ಈಗಿನ ಪರೀಕ್ಷೆ ಸೊ ಮುಂದೆ ಏನು ಗೋಲ್ ಇದೆ ಸೊ ರೀಚ್ ಆಗಿ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಜೊತೆಗೆ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದನ್ನು ಹೇಗೆ ಸಾಧ್ಯ ಇದೆ ಸ್ವಲ್ಪ ಮಕ್ಕಳಿಗೆ ಅವಶ್ಯಕವಾಗಿರುತ್ತೆ ಕ್ರೀಡಾ ಸಾಮಗ್ರಿಗಳನ್ನ ದೊರಕಿಸ್ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ನಿಮ್ಮಲ್ಲಿ ಬೇರೆ ಅಂದ್ರೆ ಟೆಕ್ನಾಲಜಿ ಇದಿರಲ್ಲ ಅಲ್ವಾ, ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ಶಾಲೆ ತಂತ್ರಜ್ಞಾನ ಬೇಕಲ್ಲ. ಯಾಕಂದ್ರೆ ಏನಾಗಿದೆ ನಮ್ಮಲ್ಲಿ ಉದಾಹರಣೆ ಈ ಮನ್ ಕಿ ಬಾತ್ ಆಗಿರ್ಬೋದು, ಈಗೆಲ್ಲ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಸಂದರ್ಭದಲ್ಲಿ ವ್ಯಾಕರಣ ಮಾಹಿತಿ ಆಗಿರ್ಬೋದು ಅಥವಾ ಪದ್ಯ ಆಗಿರ್ಬೋದು ಗದ್ಯ ಆಗಿರ್ಬೋದು ಅವೆಲ್ಲ ವಿಡಿಯೋ ಚಿತ್ರಗಳು ನೋಡ್ತಾರೆ. ಸೊ ಮಕ್ಕಳಿಗೆ ತೋರಿಸೋದಕ್ಕೆ ಸ್ವಲ್ಪ ಮನಬಂಧ ಆಗುತ್ತೆ. ಉದಾಹರಣೆಗೆ ಪದ್ಯ ಇತ್ತಂದ್ರೆ ಯಾರೋ ಒಬ್ಬರು ಹಾಡ್ತಾರೆ ರಾಗಬದ್ಧವಾಗಿ ಲಯಬದ್ಧವಾಗಿ, ಅದನ್ನ ಮಕ್ಕಳಿಗೆ ನಾವು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ವಾ. ನಾವು 4 ಗೋಡೆಗಳ ಮಧ್ಯೆ ಪಾಠ ಮಾಡೋಕ್ಕಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪಾಠದ ಶೈಲಿನ ನೀವೇ ಹೊರಗಡೆ ಕರ್ಕೊಂಡು ಹೋಗಿ ಪಾಠ ಮಾಡೋದಕ್ಕೂ ಮತ್ತು ಒಳಗಡೆ ಪಾಠ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆಮೇಲೆ ಆ ಮಕ್ಕಳಿಗೆ ಸ್ವಲ್ಪ ಕಲಿಕೆ ಆಸಕ್ತಿ ಬರಬೇಕು ಅಂದ್ರೆ ಸೊ ಬೋಧನೆಯಲ್ಲಿ ನಾವೀನ್ಯವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನ ಬಳಕೆ ಮಾಡ್ಕೋಬೇಕಾಗಿದೆ. ಅದಕ್ಕೆ ಸ್ವಲ್ಪ ಡಿಜಿಟಲೀಕರಣವನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸರ್ಕಾರ ನಿಮಗೆ ವ್ಯವಸ್ಥೆ ಕಲ್ಪಿಸ್ತಾ ಇಲ್ಲ ಅಂತ ಸೊ ನಾವು ಕಡಿಮೆ ಆದ್ರೂ ಸಹಿತ ಸೊ ಇದರಿಂದ ಆಗಿರ್ತಕ್ಕಂಥ ನಿಮ್ಮಲ್ಲಿ ನಿಮ್ಮ ಸ್ಥಳೀಯರಿದ್ದಾರೆ ಸೊ ಪಾಲಕಗಳಿಂದ ಆನೆಗಳಿಂದ ಸೊ ನೀವು ತಗೊಂಡು ಕೆಲಸ ಮಾಡೋದು ಅಂತಿದ್ದಾರೆ ಸೊ ಮಾಡಬಹುದು. ಆ ಪಾಲಕಗಳನ್ನ ಮನವೊಲಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಾಗಿದೆ. ಯಾಕಂದ್ರೆ ಸುಮಾರು 265 ಪಾಲಕರಿದೆ ಅಲ್ವಾ. ಸೊ ಒಬ್ಬರು ಪಾಲಕ ಅಟ್ಲೀಸ್ಟ್ 5 ರೂಪಾಯಿ ಕೊಟ್ಟಷ್ಟು ಆಯ್ತು ನಿಮ್ಮ ಶಾಲೆಗೆ. ಸೊ ಮಕ್ಕಳ ಕಲಿಕೆಗೆ ನಾವೇ ಬೇರೆ ಮಾತಾಡ್ತಾ ಇಲ್ಲ. ಸೊ ಉದಾಹರಣೆಗೆ ನಾನು ಕಂಪ್ಯೂಟರ್ ಬಗ್ಗೆ ಮಾತಾಡ್ತಾ ಇದ್ದೆ, ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ. ಸೊ ಅದನ್ನೆಲ್ಲ ಕುಸುದಿನಾಗಿರ್ತವೆ ಮಕ್ಕಳ ಟೆಕ್ನಾಲಜಿ ಹೇಗೆ ಬಳಸ್ಕೊಂಡು ಹೇಗೆ ಪಾಠ ಮಾಡಬಹುದು ಅಂತಕ್ಕಂಥದ್ದು. ಉದಾಹರಣೆ ಪ್ರಾಕ್ಟಿಕಲ್ ಸೈನ್ಸ್ ಎಲ್ಲ ನಾವು ಪ್ರಾಕ್ಟಿಕಲ್ ಮಾಡ್ತಾ ಇದ್ದೀವಿ, ಸೈನ್ಸ್ ಕಿಟ್ ಬಳಕೆ ಮಾಡ್ತಾ ಇದ್ದೀವಿ, ಮ್ಯಾಥ್ಸ್ ಕಿಟ್ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಆ ಟೆಕ್ನಾಲಜಿ ಮೂಲಕ ಪಾಠ ಮಾಡಿದ್ರೆ ಸೊ ಮಕ್ಕಳಿಗೆ ಇನ್ನೂ ಏನಾಗುತ್ತೆ ಕಲಿಕೆ ಜಾಸ್ತಿ ಬರ್ತದೆ. ನಾನು ಮಾಡಬೇಕು ಅಂತ ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಮೊಬೈಲ್ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ, ಬೆಳಿಗ್ಗಿಂದ ಸಂಜೆವರೆಗೂ ಈ ವಾಟ್ಸ್ಆಪ್ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಧಾರಾವಾಹಿಗಳನ್ನ ಯೂಸ್ ಮಾಡ್ತೀವಿ. ಅದೇ ನಿಮ್ಮ ಮಕ್ಕಳಿಗೆ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡ್ರೆ ಎಲ್ಲಾ ಪಾಠದ ಬಗ್ಗೆ ಮಾಹಿತಿ ಬರ್ತದೆ ಅಲ್ವಾ. ಅಥವಾ ನಾನು ಇಂಗ್ಲಿಷ್ ಕಲಿಬೇಕಾಗಿದೆ ಹೇಗೆ ಮಾತಾಡಬೇಕು ಅಂತಕ್ಕಂದ್ರೆ ಸೊ ಎಲ್ಲ ಮಾಹಿತಿ ಬರ್ತದೆ. ಸೊ ಆ ಶಬ್ದವನ್ನು ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ ಅಂತಂದ್ರೆ ಸೊ ಅದೇ ಜಸ್ಟ್ ನೋಡಿದ್ರೆ ಸಾಕು ಅದು ಹೇಗೆ ಪ್ರೊನೌನ್ಸಿಯೇಷನ್ ಮಾಡಬೇಕು ಅಂತಕ್ಕಂಥ ನಮಗೆ ಏನಿದೆ ಗೂಗಲ್ ಮಾಹಿತಿ ಬರ್ತದೆ. ಅದೇ ಎಲ್ಲ ಅಂದ್ರೆ ನಾವು ಟೆಕ್ನಾಲಜಿಯನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕಾಗಿದೆ, ಬಳಸುವ ವಿಧಾನವನ್ನು ಮಕ್ಕಳಿಗೆ ಕಲಿಸಬೇಕಾಗಿದೆ. ಸೊ ಹಂಗಾಗಿ ಏನಾಗುತ್ತೆ ಶಾಲೆಗಳು ಸೊ ಮಕ್ಕಳನ್ನ ಒಂದು ಹೊಸದಾಗಿರ್ತಕ್ಕಂಥ ವಿಜ್ಞಾನ ಏನಾಗುತ್ತೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಶಿಕ್ಷಕರು ದಾರಿ ತೋರಿಸೋದಷ್ಟೇ, ಆ ದಾರಿ ಸರಿ ಇದೆಯೋ ದಾರಿ ಸರಿ ಇಲ್ಲ ಅಂತಕ್ಕಂಥ ಮಾರ್ಗವನ್ನ ಸೊ ಗುರುತಿಸ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಸೊ ಮಕ್ಕಳು ಇದೆ, ಅದ್ರ ಜೊತೆಗೆ ಇದೆ ಅಂತಕ್ಕಂಥದ್ದು ಅಲ್ವಾ. ಸೊ ಹಾಗಾಗಿ ಯಾಕಂದ್ರೆ ಮೊದಲೇನೋ ಮಕ್ಕಳಿಗೆ ಗೂಬೆ ತಾಯಿ ಇರ್ತದೆ. ಸೊ ತಾಯಿ ಹೇಗೆ ಕಲಿಸ್ತಾರೆ ಸೊ ಮಕ್ಕಳು ಬೆಳೀತಾ ಹೋಗ್ತಾರೆ. ಯಾಕಂದ್ರೆ ಶಾಲೆಯಲ್ಲಿ ಸೊ ಮಕ್ಕಳು 8 ತಾಸು ಇರ್ತಾರೆ. ಸೊ ಬಹುತೇಕ ಸಮಯದ ಕಳೆಯಲ್ಲಿ ಮನೆಯಲ್ಲಿ ಅಲ್ವಾ. ನಿಮಗೆ ನಾವೆಲ್ಲ ರೈತ ಹೋಗ್ತಿದ್ದೀವಿ, ಉದಾಹರಣೆ ಅನ್ನೋದನ್ನ ಲೈಟ್ ಬಸ್ ಸಾಕು ಹೋಗ್ಬಿಡ್ತೀವಿ. ಅಟ್ಲೀಸ್ಟ್ ತಾಯಿಯವರು ಮನೆಗೆ ಹೋದ ತಕ್ಷಣ ಆ ಶಾಲೆಗೆ ಏನಿದ್ದಾರೆ ಸೊ ಪುಸ್ತಕ ತೆಗೆದು ಹೋಮ್ವರ್ಕ್ ಮಾಡೋದು ಸ್ವಲ್ಪ ಭಯ ಪಡಿಸಿದ್ರೆ ಮಕ್ಕಳು ಕಲಿಕೆ ಏನ್ ಮಾಡ್ತಾರೆ ಆಸಕ್ತಿ ಬೆಳೆಯುತ್ತೆ. ಅಂದಾಗ ಶಾಲೆ ಏನಾಗುತ್ತೆ ಸೊ ಬದಲಾವಣೆ ಆಗಕ್ಕೆ ಸಾಧ್ಯ ಆಗುತ್ತೆ. ಸೊ ಬದಲಾವಣೆ ಇಲ್ಲಿಗೆ ಆಗಬೇಕು ಸೊ ಅಲ್ಲಿವರೆಗೆ ಏನಿದೆ ಶಾಲೆಗಳು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೊ ಈ ಶಾಲೆಯನ್ನು ನಡಿಬೇಕು ಅಂತಂದ್ರೆ ಸೊ ನಮಗೆ 3 ಜನರ ಪಾತ್ರ. ಸೊ ಬಾಲಕ ಶಿಕ್ಷಕ ಅಲ್ವಾ. ಈ 3 ಜನರು ಒಗ್ಗೂಡಿದಾಗ ಮಾತ್ರ ಶಾಲೆ ಆಗ್ತದೆ. ಅದ್ರಲ್ಲಿ ನಮ್ಮಲ್ಲಿ ಸೊ ಒಂದೇ ಕೈ ಚಪ್ಪಳ ತಟ್ಟಕ್ಕಾಗಲ್ಲ, ಸೊ 7 ಕೈ ಬೇಕು. ಸೊ ಈ 7 ಕೈ ಅಂದ್ರೆ ಅವರು
ಪಾಲಕ ಮತ್ತು ಪಾಲಕದ ಒದಗಿ. ಸೊ ಎರಡನೇ ಯಾವುದು ಶಿಕ್ಷಕ ಅಲ್ವಾ? ಸೊ ನೀವು ಮಕ್ಕಳನ್ನ ದಾಖಲಾತಿ ಮಾಡಿದ್ರೆ ಶಾಲೆನೆಲ್ಲ ಅಲ್ವಾ, ನೀವು ಅಡ್ಮಿಷನ್ ಮಾಡಿದ್ರೆ, ಸೊ ಅಡ್ಮಿಷನ್ ಮಾಡಿದ್ರೆ ಕಲಿಸ್ಲಿಕ್ಕೆ ಶಾಲೆನೆಲ್ಲ. ಹಾಗಾಗಿ ಈ ನೀವೇನು ಹೋಗಿಲ್ಲ 17 ಇದು ಒಂದೇ ಮಕ್ಕಳು ವಿದ್ಯಾರ್ಥಿ ಅಂತ ಒಂದು ಬರಕ. ಹಾಗಾಗಿ ಈ 3 ಜನರು ಕೂಡಿದಾಗ ಮಾತ್ರ ಶಾಲೆಯಿಂದ ಸರ್ವತೋಮುಖವಾಗಿ ಬೆಳೆಸಲು ಸಾಧ್ಯ ಆಗಿದೆ. ಹಾಗಾಗಿ ಎಲ್ಲ ಶಿಕ್ಷಕರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಜೊತೆಯಲ್ಲಿ ನಿಮ್ಮಗಳ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಾಲೆಯನ್ನ ಒಂದು ಅಭಿವೃದ್ಧಿ ಪಥದ ಕೊಂಡೊಯ್ಯಲು ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೇನು ಶಾಲೆ ಕೆಲಸ ಮಾಡ್ತಾ ಇದೀವಿ, ಏನ್ ನಿಟ್ಟಿನಲ್ಲಿ ಕಟ್ಕೊಂಡಿದೀವಿ. ಸೊ ಇನ್ನ ಮುಂದಿನ ದಿನಮಾನಗಳು ಬಂದ್ರೆ ಎಲ್ಲ ಸಮಸ್ಯೆಯನ್ನ ಬದಿಗೊತ್ತಿ ಒಂದು ಮಾದರಿ ಶಾಲೆಯನ್ನ ಇದಿದೆ, ಈಗಲೇ MCS ಮಾದರಿ ಪ್ರಾಥಮಿಕ ಶಾಲೆ ಅಂತಿದೆ ಅಲ್ವಾ. ಸೊ ದಾಖಲಾತಿಗಳು, ಸೊ ನಮಗೆ ಶಾಲೆ ಹೆಸರು ಟೈಟಲ್ ಬೇಡ, ಮಾದರಿ ಪ್ರಾಥಮಿಕ ಶಾಲೆ ಬೇಡ. ಒಳಗಡೆ ಬಂದಾಗ ಶಾಲೆಯ ಹಾವಭಾವ, ಶಾಲೆಯ ಭೌತಿಕವಾಗಿರ್ತಕ್ಕಂಥ ಗುಣ, ಮಕ್ಕಳ ಕಲಿಕೆ ಎಲ್ಲವೂ ನೋಡಿದ್ರೆ ಅದು ಮಾದರಿ ಡಿಫ್ರೆನ್ಸ್ ಅನ್ಸ್ಬೇಕು. ಅದಕ್ಕೆ ಮಾದರಿಯ ಪ್ರಾಥಮಿಕ ಶಾಲೆ ಅಂತ ಕರಿತೀವಿ ಅಲ್ವಾ. ಎಲ್ಲ KFK ಸ್ಕೂಲ್ ಇಲ್ಲ, HPS ಹಿರಿಯ ಪ್ರಾಥಮಿಕ ಅಂತ ಕರಿತೀವಿ. ಹಾಗಾಗಿ ಮಾದರಿ ಅಂತ ಅನ್ಸ್ಕೋಬೇಕಾದ್ರೆ ಅದು ಎಲ್ಲ ನಾವೇನು ಒಬ್ಬ ವ್ಯಕ್ತಿಗೆ ಸಕಲ ಕಲಾವಲ್ಲಭ ಅಂತ ಕರಿತೀವಿ. ಅದಕ್ಕೆ ಅವ್ರ ನಡನೆಗೂ ಸಹಿ, ಆಡಕ್ಕೂ ಸಹಿ, ಪುಣ್ಯಕ್ಕೂ ಸಹಿ, ನಾಸ್ಮಕ್ಕವ ಇದು ಎಲ್ಲಾ ಸ್ಕಿಲ್ಗಳನ್ನ ಕಲೆಗಳನ್ನ ಒಬ್ಬ ವ್ಯಕ್ತಿ ರೂಢಿಸ್ಕೊಳ್ಬೇಕಾಗಿದೆ ಅಂತ. ಅದಕ್ಕೆ ಅವ್ರಿಗೆ ಏನ್ ಹೇಳ್ತೀವಿ, ಓಕೆ ಇಸ್ ಗುಡ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಆ ರೀತಿ ನಿಮ್ಮ ಮಕ್ಕಳು ಏನ್ ಮಾಡೋದಕ್ಕೆ ನಾವು ಬೆಳೆಸ್ಕೊಳ್ಬೇಕಾಗಿದೆ ಅಂತ. ಸೊ ಅಂದಾಗ ಶಾಲೆ, ಸರ್ಕಾರ ಏನ್ ಜಾಗ್ತಿದೆ ಅವೆಲ್ಲ ಯೋಜನೆಗಳು ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ. ಸೊ ಅಂದಾಗ ನಾವೇನು ಶ್ರಮ ಪಡ್ತಾ ಇದೀವಿ ಆ ಶ್ರಮಕ್ಕೆ ಸಾರ್ಥಕತೆ ಅಲ್ವಾ. ಉದಾಹರಣೆ ಶಿಕ್ಷಕ ಉದಾಹರಣೆಗೆ SSLC ಪರೀಕ್ಷೆ ಆರಂಭ ಆಗ್ತದೆ. ಸೊ ಯಾವ ಮಗು ಆ SSLC ಪರೀಕ್ಷೆ ಉತ್ತಮ ಮಾಡ್ಕೋ ರ್ಯಾಂಕ್ ಗಳಿಸುತ್ತೋ ಅವಾಗ ಏನಂತೀರಿ, ಓಕೆ ನಮ್ಗೆ ಚೆನ್ನಾಗಿದೆ ಅಂತ. ಆ ಸಬ್ಜೆಕ್ಟ್ ಟೀಚರ್ಸ್ ಏನ್ ಮಾಡ್ತಾರೆ, ಓಕೆ ನನ್ನ ಏನೋ ವಿಷಯದಲ್ಲಿ ಸೊ ಔಟ್ ಆಫ್ ಔಟ್ ಖುಷಿ ಪಡ್ತಾರೆ. ಅದೇ ಫೇಲ್ ಆದ ಸ್ಟೂಡೆಂಟ್ ಪೇರೆಂಟ್ಸ್ ಇರ್ತಾರೆ, ನೀವೇನ್ ಮಾಡ್ತೀರಿ, ಕಂಪೇರ್ ಮಾಡ್ತೀರಿ. ಅವ್ರ ನಾಚು, ಅವ್ರ ಮಗನೂ ನಾಚು, ಇಲ್ಲ ಅವ್ರ ಮಗಳು ನಾಚು. ಯಾವಾಗಿದು ಆಫ್ಟರ್ ರಿಸಲ್ಟ್, ಫಲಿತಾಂಶ ಬಂದ ಮೇಲೆ ಏನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ ಅಲ್ವಾ. ಫಲಿತಾಂಶ ಬರೋಕ್ಕಿಂತ ಮುಂಚೆ ನಾವೇನು ಎಚ್ಚರಿಕೊಂಡ್ರೆ ಕರೆಕ್ಟಾ. ಎಲ್ಲ ಮುಗಿದ ಮೇಲೆ ಏನಾದ್ರು ಅಲ್ಲ ಹಾಕಿ ನೋಡು ಅನ್ನೋಕ್ಕಿಂತ ಸೊ ಈ ಬರೋಕ್ಕಿಂತ ಮುಂಚೆನೆ ನೀವು ನೋಡೋದು ಬೇಡ, ಅವರೇ ನೀವು ನೋಡ್ಬೇಕು, ಹಂಗ್ ಮಾಡ್ಬೇಕಾಗಿದೆ ಅಲ್ವಾ. ನಾವು ಏನಿದೆ ನಮ್ಮನ್ನ ನಾವೇ ರೂಪದಲ್ಲಿರ್ಬೇಕು, ಇನ್ನೊಬ್ಬರು ಅಲ್ಲ, ಕರೆಕ್ಟಾ. ಹಾಗಾಗಿ ಆ ತರ ಒಂದು ಗುರುತತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಸೊ ನೀವುಗಳು ಮಾಡ್ಬೇಕಾಗಿದೆ. ನಿಮ್ಮ ಕೆಲಸ ನಾನ್ ಶಾಲೆ ಕಲ್ತಿಲ್ಲ, ನಮ್ಮ ಮಕ್ಕಳು ಕಲಿಬೇಕಂತ ಮಹತ್ವಾಕಾಂಕ್ಷೆ ಅಲ್ವಾ. ಏನಿಲ್ಲ ನೀವು ಬಿಸ್ಲಾಗ ಕೆಲಸ ಮಾಡ್ತಾ ಇದೀವಿ, ನಿಮ್ಮ ಮಕ್ಕಳು ಹಾಗೆ ಮಾಡ್ಬೇಕಂತ ಕನಸ್ಕೊಂತ ಇದ್ದೀರಾ, ಯಾಕೆ ಇಲ್ಲ. ನೀವೇನ್ ಸಾಲ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನೀವೇನ್ ಕಷ್ಟ ಪಡ್ತೀರೋ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಖುಷಿಯಾಗಿರ್ಬೇಕು. ಸೊ ಸರ್ಕಾರಿ ಉನ್ನತವಾಗಿರ್ತಕ್ಕ ಹುದ್ದೆಯಲ್ಲಿ ಸೊ ಕೆಲಸ ಮಾಡಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆ ಎಲ್ಲ ತರ್ತಾ ಇರುತ್ತೆ. ಅದು ಬಡವರಲ್ಲಿ ಶ್ರೀಮಂತರು ಅಲ್ವಾ. ಅದಕ್ಕೆ ನಿಮ್ಮ ಕೈಲಾಗಿರ್ತಕ್ಕಂಥ ಸಾಕಷ್ಟು ಶ್ರಮ ಕೊಡ್ತಾ ಇದೆ. ನೀವು ಉಪವಾಸ ಪರವಾಗಿಲ್ಲ, ನಿಮ್ಮ ಮಕ್ಕಳು ಉಪವಾಸ ಆಗ್ಬೇಕಂತ ಒಂದು ಪ್ರಯತ್ನ ಯಾರು ಮಾಡಲ್ಲ. ಸೊ ಅದಕ್ಕೆ ನಾವು ನಿಮಗೆ ಕೂಡಿ ಈ ಸರ್ಕಾರದ ಯೋಜನೆಗಳನ್ನ ಇನ್ನು ಮುಂದೆ ಸರ್ಕಾರದ ತಗೊಂಡೋಗೋಣ, ಯೋಜನೆನ ಯಶಸ್ವಿಯಾಗಿ ರೂಪಿಸ್ತಕ್ಕಂಥ ಕೆಲಸ ನಾವು ಮಾಡೋವಂತಕ್ಕಂಥ ಮಾತನ್ನು ಹೇಳ್ತಾ ಸೊ ಇಲ್ಲಿವರೆಗೂ ಮತ್ತು ಅವಕಾಶ ಕೊಡ್ತಕ್ಕಂಥ ಮಾತನ್ನು ನಮಸ್ಕಾರ ಸರ್. ಇಲ್ಲಿಯವರೆಗೆ ಗ್ರಾಮಸ್ಥರನ್ನ, ಪೋಷಕರನ್ನ, ವಿದ್ಯಾರ್ಥಿಗಳನ್ನ, ಶಿಕ್ಷಕರನ್ನ ಉದ್ದೇಶಿಸಿ ಸಮಗ್ರ ಶಿಕ್ಷಣದ ಗುರಿ, ಉದ್ದೇಶ ಮತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತ ಸಂಗಮೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದ. ಈಗ ಗ್ರಾಮಸ್ಥರಾಗಿರ್ತಕ್ಕಂಥ ಶಾಂತೂರಿಗೆ ಅವರು ನಮ್ಮ ಅನಿಸಿಕೆಗಳನ್ನ ಅವರಲ್ಲಿ ಕೇಳ್ಕೊಳ್ತಾರೆ. ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಕವಿರೇಶ್ವರನ್ನು ನೆನೆಸುತ್ತಾ ಇವತ್ತಿನ ಒಂದು ಬೈಲಿನೊಳಗ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಶಾಂತ ವಾತಾವರಣದಲ್ಲಿ ಕುಳಿತುಕೊಂಡು ಮಕ್ಕಳು
ಪುತ್ರರಾಗಿರ್ತಕ್ಕಂಥ ಮಹಾದಾನಿಗಳು ದಿವಂಗತ ಶಾಂತಯ್ಯ ಮುತ್ತೆ ಇವರು ಕೂಡ ಇವತ್ತು ಸ್ಮರಿಸಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಗ್ರ ಸಾಮಾಜಿಕ ಪುರುಷೋತ್ತಮ ಬೆಂಗಳೂರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಮತ್ತು ನನ್ನ ಗ್ರಾಮದ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಸಹಶಿಕ್ಷಕರು ಮತ್ತು ಊರಿನ ಹಿರಿಯರು ಮತ್ತು ಮಕ್ಕಳಿಗೆ ನನ್ನ ಹೃತ್ಪೂರ್ವಕ ಸಲ್ಲಿಸುತ್ತಾ ಏನೋ ನನಗೆ ಒಳ್ಳೆದಷ್ಟು ಒಂದೆರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪರಿಶೋಧನೆ ಅಂದ್ರೆ ಏನು? ಪರಿಶೋಧನೆ ಅಂತಂದ್ರೆ ಇದ್ದಿದ್ದ ಶೋಧನೆ ಮಾಡುವಂಥದ್ದು. ಏನಪ್ಪ ಅಂತಂದ್ರೆ ಇವತ್ತು ಏನೋ ಒಂದು ವಿಷಯದ ಬಗ್ಗೆ ಅವರು ಚರ್ಚೆ ಮಾಡಕ್ ಬಂದಾರ, ಈ ವಿಷಯವನ್ನು ಲೆಕ್ಕ ಮಾಡಕ್ ಬಂದಾರ. ಇದಕ್ಕೆ ಶೋಧನೆ ಅಂತ ಹುಡುಕೋದು. ನಾವು ಏನಾಗ್ಯದಪ್ಪ ಅಂತ ಕೇಳಿದ್ರೆ ಎಲ್ಲಿ ಕಳ್ಕೊಂಡಿವಿ ಅನ್ನೋದು ಗೊತ್ತಿಲ್ಲ. ನಾವು ಯಾವ ಜಾಗದಲ್ಲಿ ಕಳ್ಕೊಂಡಿವಿ ಅನ್ನೋದು ಗೊತ್ತಿಲ್ಲ, ಇಲ್ಲ ಅಂತ ಗೊತ್ತಿರ್ತೀವಿ. ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಮೂವರು ಬರ್ತಾರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಬಂಧಪಟ್ಟವ್ರು ಮೂವರು. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಶಿಕ್ಷಕ. ಏನಾಗ್ತದೆ ಅಂತ ಕೇಳಿದ್ರೆ ಒಬ್ಬ ಇಂಜಿನಿಯರ್ ತಾನು ಮಾಡುವ ಒಂದು ಕಾರ್ಯದೊಳಗ, ತಾನು ಮಾಡುವ ಒಂದು ಕೆಲಸದೊಳಗ ಏನಾದರೂ ಸ್ವಲ್ಪ ಎಡರು ಕೊಡೋದು ಆಯ್ತಪ್ಪ ಅಂತಂದ್ರೆ ಒಂದು ಬ್ರಿಡ್ಜ್, ಒಂದು ಬಿಲ್ಡಿಂಗ್ ಬಿದ್ದು ನಾಶ ಆಗ್ಬೋದು. ಆದ್ರೆ ಒಬ್ಬ ಡಾಕ್ಟರ್ ತನ್ನ ಒಂದು ಕೆಲಸದೊಳಗ, ತನ್ನ ಮಾಡುವಂತ ಒಂದು ಅದ್ಭುತವಾದ ಸೇವೆಯೊಳಗ ಮಗ್ನಾಗಿ ಏನೋ ತನ್ನ ಒಂದು ಭಾವ ಮತ್ತು ಚಿತ್ರ ಸ್ವರೂಪ ಅಳಿಗಾಡ್ತಪ್ಪ ಅಂತಂದ್ರೆ ಒಂದು ರೋಗಿ ಸತ್ವತ. ಆದ್ರೆ ಇಲ್ಲಿ ಮೂರನೇದ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಇದೆ. ಶಿಕ್ಷಕ ಅವ್ರು ಏನಂತಪ್ಪ ಅಂತ ಕೇಳಿದ್ರೆ ಇದು ಗಿಡವಾಗಿ ಬಂದದ್ದು ಮರವಾಗಿ ಬಂದಿದೆ ಅಂದ್ರೆ ಈ ಸಣ್ಣ ಮಕ್ಕಳದವ, ಈ ಮಕ್ಕಳಿಗೆ ಹೇಗೆ ಹೇಳ್ತಾವ ಅದನ್ನೇ ಮಾಡ್ತಾವ. ಸಣ್ಣ ಗಿಡ ಇದ್ದಾಗ ನಾವು ಯಾಕೆ ಬೇಕಾದಾಗ ಬಳಸ್ಬೋದು, ಯಾಕೆ ಬೇಕಾದ್ರೆ ಬೆಳೆಸ್ಬೋದು. ಆದ್ರೆ ಶಿಕ್ಷಕ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳನ್ನ ಹೆಂಗಂತಾಗ ಬಗ್ಸ್ಬೋದು, ಹೆಂಗಂತಾಗ ಮಾಡ್ಬೋದು. ಆದ್ರೆ ಅದೇ ಒಬ್ಬ ಶಿಕ್ಷಕ ತಪ್ಪು ಮಾಡದಪ್ಪ ಅಂತ ಕೇಳಿದ್ರೆ ಇಡೀ ಶಿಕ್ಷಣ ಹಾಳಾಗೋದು. ಅದಕ್ಕೆ ನಾನು ಏನ್ ಉದ್ದೇಶಪ್ಪ ಅಂತ ಕೇಳಿದ್ರೆ ಹಿಂದಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಏನ್ ವ್ಯತ್ಯಾಸ ಅದ ಅಂತ ಕೇಳಿದ್ರೆ, ಹಿಂದೆ ಶಿಕ್ಷಣ ಯಾಕಿತ್ತಪ್ಪ ಅಂತಂದ್ರೆ ಒಂದು ಶಾಲೆಗೆ ಒಬ್ಬ ಗುರುವಾಗಿದ್ದವ ಇಡೀ ಊರಿಗೂ ಕೂಡ ಇರ್ತಿದ್ದ. ಇಡೀ ಊರಿಗೂ ಆ ಊರೊಳಗೆ ಯಾವಾಗಲೇ ನ್ಯಾಯ ನಿಂತಿತ್ತಂದ್ರ ಊರೊಳಗೆ ಸ್ವಲ್ಪ ಅಸಂತೋಷ ನಿರ್ಮಾಣ ಆಗಿತ್ತಪ್ಪ ಅಂತಂದ್ರ ಮಾಸ್ತರ್ ಕರೀತಿದ್ರು. ಈ ಮಾಸ್ತರ್ ಕರೀರಿ ಅವ ಎಕ್ಸಿಬಿಷನ್ ಆಗ್ತಿದ್ರು. ಆಗ ಇಡೀ ಊರ ಅಧ್ಯಯನ ಇತ್ತು, ಶಿಕ್ಷಣ ಅಷ್ಟು ಮಾತ್ರ ಇತ್ತು. ಇವತ್ತು ಏನಾಗ್ಯದಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಕೇಳಿ ಸಾರಿ ಕಲಿಸ್ಬಿಟ್ಟಿದ್ರು. ಇವತ್ತ ಮೊದಲ ಅವ್ರು ನಾವು ಕಲ್ತಿದ್ದೀವಿ, ಇವತ್ತ ನಮ್ಮನ್ನ ಕೇಳೋರು ಸಾರಿ ಕಲಿಸ್ಬೇಕು. ಮಾಸ್ತರ ಹಿಂಗೆ ಸಾರಿ ಕಲಿಸ್ಬೇಕು, ಮಾಸ್ತರ ಹಿಂಗೆ ಹೇಳಬೇಕು ಅಂತಕ್ಕಂಥ ಪರಿಸ್ಥಿತಿ ಮಾಡ್ಯದ. ಇದಕ್ಕೆಲ್ಲ ಏನ ಕಾರಣಪ್ಪ ಅಂತ ಕೇಳಿದ್ರೆ ಪರಿಸ್ಥಿತಿ. ಎಲ್ಲಿಂದ ಈ ಪರಿಸ್ಥಿತಿ ನಾವು ತೆಗಿಯಕ್ಕಾಗಲ್ಲ, ನಮ್ಮ ಮಕ್ಕಳು ನಾವು ದುಡ್ಡಕ್ಕಾಗಲ್ಲ. ಅದಕ್ಕೆ ಏನಾಗದಪ್ಪ ಅಂತ ಕೇಳಿದ್ರೆ ಯಾವಾಗಲೂ ಹೇಳ್ತಾರು ವಿದ್ಯೆ ಕೆಲಸದ ತಂದೆ ಬುದ್ಧಿ ಹೇಳಲಾಗರು ವಿದ್ಯೆಯನ್ನು ಬಂದು ನೋಡಲ್ಲ ತಾಯಿ ಶುದ್ಧವೆಲ್ಲರೂ ಸದನ ಕೇಳಿಲ್ಲ. ಎಲ್ಲಿ ತನ ನೀವು ಇವತ್ತು ಪಾಲಕರು ಸ್ವಲ್ಪ ಜನ ಇದ್ದೀರಿ, ಈ ಮಕ್ಕಳು ಜಾಸ್ತಿ ಅಂದ್ರೆ ಈ ವಿಷಯ ಗಂಭೀರ ವಿಷಯಗಳು ಸ್ವಲ್ಪ ಕಷ್ಟ. ಯಾಕಂದ್ರೆ ಇದು 4 ಜನ ಇದ್ರಿ, ಇದು ಕನಿಷ್ಠ ಇಡೀ ಊರಿಗೆ ಸಂಬಂಧಪಟ್ಟಿದ್ದ ವಿಷಯ. ಯಾಕಂದ್ರ ವಿದ್ಯೆ ಕಲಿಸಿದ ತಂದೆ ಬುದ್ಧಿ ಹೇಳಲಾಗರು ವಿದ್ಯುತ್ ಬಂದು ನೋಡಲ್ಲ ತಾಯಿ ಶುದ್ಧ ವೈರಿಗಳಲ್ಲ. ಯಾಕೆ ವೈರಿಗಳಾದಪ್ಪ ಅಂತ ಕೇಳಿದ್ರೆ ನಿಮ್ಮ ಇಡೀ ಆಯುಷ್ಯ ಉದ್ದಕ್ಕೂ ವೈರಿ ಆಗಿ ನೋಡ್ತಾರೆ. ನೋಡ್ರಿ ನಿಮ್ಮ ಮಕ್ಕಳಿಗೆ ನೀವು ಸರಿಯಾಗಿ ವಿದ್ಯೆ ಕಲಿಸಿದಪ್ಪ ಅಂತಂದ್ರ ನಿಮ್ಮ ಮುಂದಿನ ಜೀವನದೊಳಗ ಎಷ್ಟು ಆಘಾತ ಕೇಳಿದ್ರೆ ಹೇಳಲ್ಲ. ಪ್ರತಿಯೊಂದಕ್ಕೂ ಯಾರ ಮಗ ಇವ ಹುಟ್ಟೆ ಆಗ್ಬಿಟ್ಟಾನ ನೋಡಿ ಯಾಕೆ ಹೇಳ್ತಾರೆ ಇಡೀ ಜೀವನ ಪರ್ಯಂತ ಬಯಸ್ಕೋಬೇಕೇ ಆಗ್ತೈತಿ. ಅದೇ ಒಂದು ಹುಡುಗ ಸಾರಿ ಕಲ್ತಿರ್ತಾನೆ, ಬುದ್ಧಿ ಕಲ್ತಿರ್ತೈತಿ. ಏನು ಉಪನ್ಯಾಸ ಮಾಡೋದ್ರೆ ನೀನು ಯಾಕೆ ಸರಿಯಾಗಿ ಸಾಕಾಗ್ತಾರೆ, ನೀವು ಕೃಷಿ ಮಾಸ್ತರ್ ಅಂತ ಮಾಡ್ತಾರೆ. ಅದಕ್ಕೆ ನಮ್ಮ ಕೈಯಲ್ಲಿ ಗೊತ್ತೈತಪ್ಪ ಅಂತಂದ್ರೆ ಮುಂದ ಹುಡುಗ ಕಳ್ತನ ಮಾಡಕತ್ತ, ಹುಡುಗ ದುಷ್ಟ ಕೆಲಸ ಮಾಡಕತ್ತಂದ್ರ
ತಾಯಿ ಬೇಕಾದ ಮುಂದೆ ಏನಂತ ಕೇಳೋದು ಕಥೆ ಹೇಳ್ತೀನಿ, ಏನೋ ಅವಕಾಶ ಹೇಳ್ತೀನಿ, ಕುಂತ ಕೇಳ್ತೀನಿ ಹೇಳ್ತೀನಿ. ಮಕ್ಕಳು ಯಾಕೆ ಬರ್ತಾವಲ್ಲದಕ್ಕ ಒಂದ್ಸಲ ಏನಾಗಿತ್ತು ಅಂತ ಒಂದು ಹುಡುಗ ಗನ್ ಶಿಕ್ಷೆ ಆಗಿತ್ತು. ಮಕ್ಕಳಿಗೆ ಕೇಳ್ರಿ, ಮಕ್ಕಳು ಬಹಳ ಅದ್ಭುತವಾಗಿರ್ತ ಕಥೆ ಅದ. ಹುಡುಗ ಗನ್ ಶಿಕ್ಷೆ ಆಗಿತ್ತು. ಗನ್ ಶಿಕ್ಷೆ ಆಗಿತ್ತು. ಇನ್ನ ಪೊಲೀಸರು ಸಂಪರ್ಕ ಅಧಿಕಾರಿಗಳು ಇನ್ನು ಗಲಿಗೇರ್ಸಕ್ಕಿದ್ದಾರೆ ಅವ್ರಿಗೆ. ಮತ್ತೆ ಗಲಿಗೇರ್ಸಕ್ಕಂದಾಗ ಅವಾಗ ಏನಾಯ್ತಪ್ಪ ಅಂತಂದ್ರೆ ಅಧಿಕಾರಿಗಳು ಕೊನೆಯ ಸಮಯದೊಳಗ ಏನಪ್ಪ ಇನ್ನೇನು ಗಲಿಗೇರಿಸ್ತೀವಿ, ನಿನಗ ಓದಿ ಅಂತ ನಿನ್ನ ಕೊನೆಯ ಆಸೆ ಏನಾದ್ರೆ ಕೇಳಂತ ಅವಾಗಂತ ಇನ್ನೇನು ಸಾಯ್ತಿ ನಾನು ಇನ್ನೇನು ಆಸೆ ಅಪ್ಪ ಅಂತಂದು ಅವಾಗಂತ ಇಲ್ರಿ ಒಂದು ಸಣ್ಣ ಆಸೆ ಅದ ಅದು ನೆರವೇರಿಸ್ತೀನಿ ಅಂದ್ರೆ ಕೇಳ್ತೀನಿ ಅಂತ ಏನು ಅಂತ ಇಲ್ಲ ಅದಕ್ಕ ಏನ್ ಆಸೆ ಹೇಳ್ತಾರ ಇಲ್ಲ ಒಂದೇ ಒಂದ್ಸಲ ನನ್ನ ತಾಯಿ ನೋಡ್ಬೇಕಂತ ಈಗ ದೊಡ್ಡ ವಿಷಯ ನಿನ್ ತಾಯಿ ನೋಡ್ದ ನಾಳೆ ಕಲಿಸ್ತ ಅವಾಗ ಆಯ್ತಪ್ಪ ಅಂತೇಳಿ ತಾಯಿ ಕರೆ ಕೇಳೋದು. ತಾಯಿ ಬಂದಳು. ತಾಯಿ ಕಣ್ಣು ನೋಡ್ರಿ ಮಗು ನೋಡಿದ ತಕ್ಷಣ ಮಗ ಸಾಯ್ತಾನ ಅಂತೇಳಿ ಅಲ್ಲಿಗೆ ಅಳ್ಕೋದ್ ಬಿಟ್ರು. ನನ್ನ ಮಗನೇ ನನ್ನ ಮಗ ಅಳ್ಕೋದ್ ಬಂದ ಕಡೆ ಮಗ ಅನ್ನಂತ ಯಾಕೆ ಹೇಳ್ತೇವ ಅಂತ ಯಾಕೆ ಹೇಳ್ತೀನಿ ಅಳ್ಳಕ್ಕೇನಾಗ್ಯದ ಅನ್ನಂತ ಇಲ್ಲಪ್ಪ ಇದು ನೋಡವ ನನ್ನ ಸಾಯ್ಲಿಕ್ಕೆ ನೀನೇ ಕಾರಣ ಅನ್ನಂತ ಹಂಗದಕ್ಕೆ ನಾ ಸಾಯ್ಲಿಕ್ಕೆ ನೀ ಸಾಯ್ ನಾ ಕಾರಣ ಹೌದು ಅನ್ನಂತ ಯಾಕ ಅಂತ ಹೇಳಿದ್ರೆ ನಾನು ಸಣ್ಣವಿದ್ದಾಗ ನೀನು ಆಪಲ್ ಮಾರ್ಕೆಟಿಗೆ ಹಣ್ಣ ಹಪ್ಪಳ ಬಂದಿದ್ದಿಲ್ಲ. ಓವರ್ ಟೈಮ್ ಸಣ್ಣ ಕೂಸಿದ್ದೆ. ಅವಾಗ ನನಗೆ ಒಂದು ಹಣ್ಣು ಕುಡಿಸ್ತಾ ಇದ್ದೆ. ಏನ್ ಮಾಡಿದಿ ನಾನು ರೊಕ್ಕ ಇಲ್ಲಪ್ಪ ನಾಳೆ ಕುಡಿಸ್ತೀನಿ ನಾನು ಹೊಡೆ ಕರ್ಕೊಂಡು ಹೋದೆ. ನಾ ಏನ್ ಮಾಡಿದೆ ಮುಂದೆ ನೀವು ಓದ್ತಿದ್ದಿ ನಿಂತ ಕಪ್ಪನೆ ಕೈ ಕಾಡ ತಗೊಂಡೆ. ಹಣ್ಣು ತಗೊಂಡು ಮನೆ ಹೋಗೋಣ ಹೋಗಿದ್ದೇನೆ ಯಾವ ಹಣ್ಣ ಅಂತೆ ಇರ್ತದೆ ಅಪ್ಪ ಅಂತಂದ್ರು. ಇಲ್ಲ ನೀ ಕುಡಿಸಿಲ್ಲ ಗಮನ ಆಡ ತಗೊಂಡೆ ಅಂತ ಅಕ್ಕಿ ಅನ್ನೋಕ ತಗೊಳ್ಳೋ ಅನ್ಕೊಂಡಿದ್ದಿ ಒಂದ್ 4 ಹೋಗುದಿಲ್ಲ ಅಂತ ತಪ್ಪುದಿಲ್ಲ. ತಗೊಳ್ಳೋ ಅನ್ಕೊಂಡಿದ್ದಿ ಒಂದ್ 4 ಹೋಗುದಿಲ್ಲ ಅಂತ ಅವ ಅದೇ ವೀಕ್ನೆಸ್ ಆಯ್ತು. ತಾಯಿಯ ವೀಕ್ನೆಸ್ ಮಗನಿಗೆ ಅದೇ ವೀಕ್ನೆಸ್ ಆಗಿ ಮುಂದೆ ಏನ್ ಮಾಡ್ದ ಮಗ ಸಣ್ಣ ಕಾತರ ಮಾಡಿಲ್ಲ ಮುಂದೆ ದೊಡ್ಡ ದೊಡ್ಡ ಕಾತರ ಮಾಡ್ಕೊಂಡ ಸ್ಮಗ್ಲರ್ ಅದ ದೇಶದ್ರೋಹಿ ಅದ ದೇಶಕ್ಕೆ ಅವನಿಗೆ ಅಪ್ಪತ್ತಾಯ್ತು. ಮುಂದೆ ಶಿಕ್ಷಕ ಅವನ ಗನ್ ಶಿಕ್ಷೆ ಆಯ್ತು. ಅದಕ್ಕ ತಾಯಿಗಳನ್ನ ತಾಯವ ಅವತ್ತೇ ಹಲೋ ಯವ್ವ ಅವತ್ತೇ ನನಗೆ ಒಂದು ಏನ್ ಹೊಡೆದು ನನ್ನ ಹಟ್ಟೆ ಇಂಥ ಕೆಲಸ ಯಾಕೆ ಮಾಡಕ್ ಹೋದಿ ಅಂತ ಹೊಡಿದ್ದಲ್ಲ. ಇವತ್ತು ನಾವೊಬ್ಬ ಶಿಕ್ಷಕ ಆಗ್ತಿದ್ದೆ, ಇಂಜಿನಿಯರ್ ಆಗ್ತಿದ್ದೆ, ಡಾಕ್ಟರ್ ಆಗ್ತಿದ್ದೆ, ಆಗ ಕಳ್ಳ ಆಗ್ತಿದ್ರಲ್ಲ. ಹಂಗ ಇವತ್ತ ಮಕ್ಕಳನ್ನ ಕಲಿಸ್ಬೇಕಾದ್ರ ಇದು ಗುರುಗಳ ಪಾತ್ರ ಅಷ್ಟೇ ಐತಿ, ತಂದೆ ತಾಯಿ ಪಾತ್ರ ಅಷ್ಟೇ ಐತಿ, ತಾಯಿ ಪಾತ್ರ ಅಷ್ಟೇ ಐತಿ. ಅದಕ್ಕ ಮಕ್ಕಳಿಗಾಗಿ ಹೇಳ್ತೀನಿ ನೋಡ್ರಿ, ಇವತ್ತೇನು ಕಲಿತೀನಿ ಇದು ಮುಂದೆ ನಿಮಗೆ ಐತಿ. ಯಾಕಂದ್ರ ಇವತ್ತ ನಿರ್ಮಾಣ ಮತ್ತು ನಿರ್ಣಯ ಅಂತಕ್ಕಂಥ ನಿಮ್ದೇ ಐತಿ. ಏನ್ ನಿರ್ಮಾಣ ಮಾಡ್ತೀರಿ ಅದು ನಿರ್ಮಾಣ ಆಗ್ತದ, ಏನ್ ನಿರ್ಣಯ ಮಾಡ್ತಂತೆ ಅದು ನಿರ್ಣಯ ಮಾಡ್ತದೆ. ಅದಕ್ಕ ಇವತ್ತ ಅದಕ್ಕ ಯಾವಾಗಲೂ ಒಂದು ಹೂವು ಮತ್ತು ದುಂಬಿಯ ಬಾಂಧವ್ಯ ಆಗತ್ತಂತ ಹೇಳಿದ್ರೆ ಇಲ್ಲಿ ಹೂವು ಅಂದ್ರೆ ಶಿಕ್ಷಕರು, ದುಂಬಿ ಅಂದ್ರೆ ಮಕ್ಕಳು. ಅದಕ್ಕ ಶಿಕ್ಷಕರ ಪಾತ್ರ ಬಹಳ ಅಮೂಲ್ಯದಲ್ಲಿ. ಯಾಕ ಅಂತ ಕೇಳಿದ್ರ ಮಕ್ಕಳು ದುಂಬಿ ಎಲ್ಲಿ 10 ಕಿಲೋಮೀಟರ್ 20 ಕಿಲೋಮೀಟರ್ ಹೂವನ್ನು ಹುಡ್ಕೊಂಡು ಹೋಗ್ತದ. ಇಲ್ಲೆಲ್ಲ ಸುಮಾರು 200 ಮೀಟರ್ 300 ಮೀಟರ್ ಹುಡ್ಕೊಂಡು ಹೋಗ್ತದ. ಹುಡ್ಕೊಂಡು ಹೋಗೋ ಟೈಮ್ದಾಗ ಮಧ್ಯದೊಳಗ ಕೇಳ್ತಾವ ಅನೇಕ ಪಕ್ಷಿ ಪ್ರಾಣಿಗಳು ಎಲ್ಲಿ ಹೋಗಿ ಕೇಳ್ತಾವು. ಇಲ್ಲ ನಾನು ಹೂವು ಅಂದ್ಕೊಳ್ತೀನಿ ಮಕ್ಕಳನ್ನ ಹೇರ್ಕೊಂತ ಕೇಳ್ತಾವ, ದಾಬಳಿಗಂತಾವ ಇಲ್ಲ ಸಾಕ ಸರಿಯಾಗಿ ಹೋಗ್ಬೇಕಾವ. ಆದ್ರೂ ತುಂಬಿ ಗುರಿ ನಾನು ಹೂವನ್ನೇ ನೋಡ್ಬೇಕು, ಮಕ್ಕಳನ್ನ ಹೇಳ್ಬೇಕಂತಕ್ಕಂಥ ಗುರಿ ಇರ್ತದೆ. ಆಗ ಶಿಕ್ಷಕರಾದವರು ಮಕ್ಕಳನ್ನ ಅಟ್ರಾಕ್ಷನ್ ಮಾಡ್ತಕ್ಕಂಥ ನಿಮ್ಮಲ್ಲಿ ಐತಿ. ನಿಮ್ಮಲ್ಲಿ ಅಂತ ಮಧುರವಾಗಿರ್ತಕ್ಕಂಥ ಸುವಾಸ ಅಂತಕ್ಕಂಥ ಮಕ್ಕಳಂತ ನಿಮ್ಮಲ್ಲಿ ಇದ್ದಿದ್ದೇ ಕರೆ ಆದ್ರ ಮಕ್ಕಳು ಹುಡ್ಕೊಂಡ್ಬರ್ತಾವ ಮಧ್ಯದ ಬೇಕಾದಷ್ಟು ಎಡರು ತೊಡರು ಬರಲಿ. ಆದ್ರ ಇಷ್ಟು ಮಾತಕ್ಕರೆ ಮಕ್ಕಳು ದಾರ್ಯಾಗ ಈ ಆಟಣ ಬಾರೋ ಸಾಲಿಗೆ ಕೊಟ್ಟು ಅನೇಕ ಅಂದ್ರೂ ಕೂಡ ಇಲ್ಲ ನಾ ಹೋಗ್ತೀನಿ, ನಾ ಶಾಲೆಗೆ ಹೋಗ್ಲೇಬೇಕು ಅಂತಕ್ಕಂಥ ಒಂದು ಹೂವಿನ ಪರಿಮಳ
ಮಕ್ಕಳಂತ ಯಾಕಂದಲ್ಲ ಅದು ನಿಮ್ಮ ಶಿಕ್ಷಕರಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾ ಹೇಳ್ತೀನಿ, ನಿಜವಾಗಿ ಇವತ್ತು ನಾನು ಒಂದೆರಡು ಮಾತಾಡೋದಕ್ಕ ಈ ಸ್ಟೇಜ್ನಾಗ ಹೇಳೋದಕ್ಕ ನನ್ನ ಧೈರ್ಯ ಬರೋದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಒಬ್ಬ ಗುರು ಶಿಕ್ಷಕನೇ. ನಿಮ್ಗೆ ಇವತ್ತ ವೇದಿಕೆ ಮುಂದ ಶಾಲೆಯಲ್ಲಿಲ್ಲ ಬೈಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಋಷಿ ಮುಂದಿನ ಸರ್ ಇದ್ರು ಒಂದು ಕಾಲದೊಳಗ ಸುಮಾರು 45 ವರ್ಷದಿಂದ. ಇವತ್ತು ಸೋಲಿಸ್ಬೇಕು ನಾವು ನಿಜವಾಗಿ ಸೋಲಿಸ್ತೀನಿ. ಅವರಲ್ಲಿ ತಲೆ ಇತ್ತು, ಏನು ತಲೆ ಇತ್ತಪ್ಪ ಅಂತಂದ್ರ ಅವರು ಮುಂಜಾನೆ 7ರಿಂದ 11 ತನ ಶಾಲೆ ಕಲಿಸಿದ್ರು. 11ರಿಂದ 11 ಕಥೆ ಹೇಳ್ತಿದ್ರು. ಏನು ಕಥೆ ರಾಮಾಯಣ ಮಹಾಭಾರತ ಹೇಳ್ತಿದ್ರು. ರಾಮಾಯಣ ಮಹಾಭಾರತ ಹೇಳ್ಕೋತ ಇನ್ನೇನು ಹುಡುಗರು ಅಟ್ರಾಕ್ಷನ್ ಏಕಾಗ್ರತೆ ಆಗಿರ್ತಿದ್ರು. ಇನ್ನೇನ್ ಹೇಳ್ತಾರ ಸರ್ ಗಂಡುಡಿಸಿದ್ರು. ಕಲೆ ಈ ಮಕ್ಕಳಿಗೆ ಕೇಳಬೇಕಂತ ಆಸಕ್ತಿ ಹುಟ್ಟಾಕಕ್ಕೂ ಅವಾಗ ಗಂಟೆ ಹುಡುಗರಿಗೆ ಗಂಟು ಅವಾಗ ಆತ್ಮಹತ್ಯೆ ಏನಪ್ಪ ಸೋಲು ಅದಕ್ಕೆ ನಿಲ್ಲಿಸ್ಬಿಟ್ಟು ಮುಂದೆ ಏನ್ ಹೇಳ್ತಿರೋತಕ್ಕಂಥದ್ದು ಅಷ್ಟೊಂದು ಆತ್ಮಹತ್ಯೆ ಹೀಗಾಗಿಬಿಟ್ಟು ಮರುದಿನ ಏನ್ ಹೇಳ್ತಾರಂತೆ ಯಾವ ಹೇಳಿ ಬರ್ತೀವಲ್ಲ ಆಗ ಇವತ್ತು ಶಿಕ್ಷಕರು ನೀವು ಮನಸ್ಸು ಮಾಡಲ್ಲ ಇಡೀ ಒಂದು ಗ್ರಾಮವನ್ನೇ ಒಂದು ಮಾದರಿ ಗ್ರಾಮ ಮಾಡುವಂತಕ್ಕ ಶಕ್ತಿ ಬೈತಿ. ಅದಕ್ಕೆ ನಾವು ಪದೇ ಯಾರು ಹೇಳಲಿಲ್ಲ ನಾನು ಯಾರ ಕೈ ಇಲ್ಲ ಕೆಲಸ ಅದು ಯಾರಿಗೂ ಸಾಧ್ಯ ಇಲ್ಲ, ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ. ನೋಡ್ರಿ ಇವತ್ತು ಉದಾಹರಣೆ ಸುಮಾರು 20 ವರ್ಷದ ಹಂಚನಾಳ ಸ್ಕೂಲ್ ಈ ಹಂಚನಾಳ ಸ್ಕೂಲ್ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಕರ್ನಾಟಕದೊಳಗೆ ಮಾದರಿ ಸ್ಕೂಲ್ ಅಂತ ಹೊರ ಅಲ್ಲಿ ನೋಡಿದ್ರೆ ನೀವು ಆ ಶಾಲೆ ಒಳಗ ಇಂಜಿನಿಯರ್ PVC ಡಿಗ್ರಿ ಇರ್ತಕ್ಕಂಥ ಏನಂದ್ರೆ ಸಂಶೋಧನಾ ಸಮಯಗಳಾಗ ಅಲ್ಲಿ 7ನೇ 8ನೇ ಮಕ್ಕಳಿಗೆ ಇವತ್ತು ಇಂಜಿನಿಯರ್ ಡಾಕ್ಟರ್ ಹೋಗ್ತಕ್ಕಂಥ ಪ್ರಯೋಗದ ಆ ಶಿಕ್ಷಕರು ಆಗಿದ್ರು ಆ ಊರಾಗ ಸಪೋರ್ಟ್ ಮಾಡೋರು. ಹೇಳಿದ್ರು ಸರ್ ಬಳಿಗೆ ನೋಡಿ ಸರ್ ಆದಷ್ಟು ಅವಾಗ ಗ್ರಾಮ ಸಭೆ ಮಾಡ್ರಿ, ಊರ್ ಜನರು ಕರೆಯಕ್ಕೆ ಪ್ರಯತ್ನ ಮಾಡ್ರಿ, ಮನೆ ಹೋಗಿ ಪಾಲಕರಿಗೆ ನೀವು ಮಾತು ಕೇಳ್ತಾರವರು. ಯಾಕಂದ್ರೆ ಶಿಕ್ಷಕರಿಗೆ ಅಷ್ಟು ಗೌರವ ಐತಿ. ಏನು ಅಕಸ್ಮಾತ್ಕರೆ ಎಲ್ಲಿ ತರ ನಾವು ನಿಸ್ವಾರ್ಥ ಸೇವೆ ಮಾಡಲ್ಲ ಅಲ್ಲಿ ತರ ಕೆಲಸ ಆಗಲ್ಲ. ನಾವು ಸಂಬಳಕ್ಕೋಸ್ಕರ ನಮ್ಮ ಪಗಾರಕ್ಕೋಸ್ಕರ ನಮ್ಮ ಇದಕ್ಕೋಸ್ಕರ ಕೆಲಸ ಮಾಡಿದ್ರೆ ಯಾರು ಮತ್ತೆ ಹಾಕಲ್ಲ. ಸ್ವಲ್ಪ ಇರ್ಲಿ ಅದ್ರಾಗ ಒಂದು ಚಾರಣೆ ಆಗಲಿ ಒಂದು 10 ನಿಮಿಷದಷ್ಟಾಗಲಿ ನಿಸ್ವಾರ್ಥ ಸೇವೆಗಾಗಿ ನಾವು ಸಮಯ ಮೀಸಲಿಟ್ಟರೆ ಮಾತ್ರ ಈ ಕೆಲಸ ಸಾಧ್ಯ. ನೋಡಿ ಇವತ್ತು ಇಡೀ ಊರಿಗೆ ಕಾರ್ ತಗೊಂಡು ಕಲಿ ನಮ್ಗೆ ಯಾರು ಗೊತ್ತಿಲ್ಲ, ಯಾಕೆ ಬರಕ್ತಿಲ್ಲ ಅಲ್ಲೇನೋದಪ್ಪ ಶಾಲೆ ಅಲ್ಲೇನೋದಪ್ಪ ಶಾಲೆಗೆ ಹೋಗಿ ಅದ್ಭುತ ಆದಪ್ಪ ಅಂತಕ್ಕಂಥದ್ದು ತರಬೇಕು ನೀವು. ಇದು ಸಾಧ್ಯ ಆಗ್ತೈತಿ, ಏನು ಮಾಡಕ್ಕಾಗಲ್ಲ. ಎತ್ತ ಕಡೆಯಲ್ಲಿ ಬಾಳ ನೀವು ಬರ್ತಿರ್ಲಿ ಏನ್ ಕಲಿಸ್ತಿರೋ ಏನ್ ಬಿಡ್ತಿರೋ ಅವ್ ಏನ್ ಕಲಿತಾವೋ ಏನಿಲ್ಲೋ ನಮಗೆ ಗೊತ್ತಾ ಅವ್ರಿಗೆ ಗೊತ್ತ. ಪರಿಸ್ಥಿತಿ ಹಿಂಗಾಗ್ಯದ. ಯಾಕೆ ನಮ್ದು ತಪ್ಪದಿಲ್ಲ, ಯಾಕೆ ನಾವ್ ಹೇಳೋದು ಕಲಿಸ್ಬೇಕಾಗೈತೆ. ನಾವು ನಮ್ಮ ತಪ್ಪ ಮಕ್ಕಳಿಗೆ ಕೇಳ್ತೀವಿ, ನಾವು ಯಾಕೆ ಕೇಳ್ತೀವಿ. ಅವಾಗ ನಮಗ ಬೆನ್ನಾಗ ಬರಿ ಮಾಡ್ಬಿಡೋದು ನಮ್ಮ ಮಕ್ಕಳ ನಮ್ಗ ಪರಿಸ್ಥಿತಿಗೆ ನಾವು ಹೋಗ್ಬೇಕಾಗ್ಯದ. ಆದಷ್ಟು ಹೇಳ್ತಾರಲ್ಲ ಕಸದಲ್ಲಿ ರಸವನ್ನು ಹರಿಸುವುದು ನಿಭಾವ ಅಂತಾರಲ್ಲ, ಕಸದೊಳಗೆ ಹರಿಸಬೇಕಾಗ್ಯದ ಪರಿಸ್ಥಿತಿ. ಅದಕ್ಕ ಕಸನೇ ಅದ, ಅದ್ರಾಗೆ ರಸ ಹರಿಸಿರ್ತಕ್ಕಂಥ ಒಂದು ಶಿಕ್ಷಕರಿಗೆ ನಾನು ಒಂದು ನನ್ನ ಒಂದು ಅಂತ ತಿಳ್ಕೊತೀನಿ. ಅದಕ್ಕೆ ಏನಾಯ್ತು ಹೋಯ್ತು, ಏನು ಹಿಂದಿನ ಹೋಗ್ಯದ. ಈಗ ಅದ್ಭುತವಾಗಿರ್ತಕ್ಕಂಥ ಒಳ್ಳೆ ಶಿಕ್ಷಕರು ಅಂದಾರ. CET ನೀಟ್ ಪಾಸ್ ಆಗಿ ಅವರ ಪ್ರತಿಭಾವಂತ ಅವರಲ್ಲಿರ್ತಕ್ಕಂಥ ಎಲ್ಲ ಸಾಗರಕ್ಕವರು ಈಶ್ವರಕ್ಕವರು ಪ್ರಕಟಿಸೋರು ಬಹಳ ವಿದ್ಯಾವಂತರ. ಬಟ್ ನಮ್ಮ ಸರ್ಕಾರ ನನಗೆ ಒಬ್ಬರಿಗೆ ನಮ್ಮ ತಪ್ಪೈತಿ. ಅದಕ್ಕೆ ದಯವಿಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಮನೆಗೆ ಹೋಗು ಅಂತ ಸರಿ ಸರ್ ಹುಡುಗರು ಸಾಲಿ ಬಂದಾಗ ತಿಳ್ಕೊಂಡು ಮನೆ ಮಾಸ್ತರ ಸರ್ ಏನ್ರಿ ಒಟ್ಟ ಕೆಲಸ ಬರಕತ್ತಾರ ಸರ್ ಒಂದ್ ಕೆಲಸ ಮಾಡ್ರಿ, ಒಂದಿನ ಬರ್ರಿ ನಾನು ಬರ್ತೀನಿ. ನಾನು ಇರ್ತಕ್ಕಂಥ ಒಂದು ಒಳ್ಳೆಯ ಮಾತಿನಿಂದ ಅವರ ಪಾಲಕರ ಮನವೊಲಿಸಿಕೊಂಡು ಅವ್ರ ಕಾಲಿಗೆ ಬಿದ್ದು ಅವ್ರಿಗೆ ಕೈ ಮುಗಿದು ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಾಮ್ರಿ. ಇಲ್ಲ ಅಂದ್ರೆ ಊರ ಆಗೋದ ಇಡೀ ಊರೇ ಅಲಕ್ಷಣ ಆಗೋದ ಅಂತೇಳಿ ಅವ್ರಿಗೆ ಹೇಳಿದೆ. ನಾನು ಒಬ್ಬ ಜವಾಬ್ದಾರ, ಹೀಗಾಗಿ ನನಗೂ ಅವಕಾಶ ಇಲ್ಲ. ಅವರು ನನಗ ಮುಂದೆ ಅದ್ರ ಬಗ್ಗೆ ಹೇಳಕ್ ಪ್ರಯತ್ನ ಪಟ್ಟಿಲ್ಲ. ಆಯ್ತು, ಅದಕ್ಕೆ ಇನ್ನೇನು ಫೆಬ್ರವರಿ ಮಾರ್ಚ್ ಐತಿ, ಮುಂದೆ ಜೂನ್ದಾಗ ಸ್ಟಾರ್ಟ್ ಆಗೈತೆ. ಮುಂದಿನ ದಿನಗಳಲ್ಲಿ ಪಾಲಕರು ಶಿಕ್ಷಕರು ಎಲ್ಲರೂ ಕೂಡಿ ಈ ಗೊತ್ತಿರತಕ್ಕಂಥ ಶಾಲೆ ಅಲ್ಲ, ಇದೊಂದು ಶಾಲೆ ಏನೇ ಇರಲಿ ನಮ್ಮ ಮನ ತಳದಿಂದ ನಾವು ಸಹಾಯ ಸಲ್ಲಿಸ್ತೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಶಾಲೆ ಒಂದು
ಅಭೂತಪೂರ್ವವಾದಂತಕ್ಕಂಥ ಒಂದು ಒಳ್ಳೆ ಮಾದರಿಯ ಶಾಲೆ ನಾವು ಕೂಡಿ ಮಾಡೋಣ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ದುರುಪಯೋಗಿಸೋದು ಅನ್ಸೈತಿ ಇಲ್ಲ. ಅದಕ್ಕೆ ತಮ್ಮೆಲ್ಲರೂ ನನ್ನ ಹೃತ್ಪೂರ್ವಕ ಸಲ್ಲಿಸಿ ನಾನು ನಂಬುತ್ತೀನಿ. ಜೈ ಜೈ ಕರ್ನಾಟಕ. ಇಲ್ಲಿಯವರೆಗೆ ಸವಿಸ್ತಾರವಾಗಿ ಮಾತನಾಡತಕ್ಕಂಥ ಶಾಂತು ಕಲಬುರ್ಗಿ ಅವರಿಗೆ ಧನ್ಯವಾದಗಳು. ಶಾಂತು ಕಲಬುರ್ಗಿ ಅವರು ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸ್ಯಾರ. ಆದರೂ ಕೂಡ ಇನ್ನೂ ಇಲ್ಲಿ ಕೆಲವೊಂದು ಲೋಪದೋಷಗಳು ಅದಾವ. ನೀವು ಏನ್ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ 50,000 ಲಕ್ಷ ಕೊಟ್ಟು ಪ್ರೈವೇಟ್ ಸಿಟಿ ಕೊಟ್ಟು ಕಳಿಸ್ತೀರಿ. ಅಲ್ಲಿ ಅವ್ರಿಗೆಲ್ಲ ಮಕ್ಕಳಿಗೆ ಸೂಟ ಬೂಟ ಪ್ಯಾಂಟ ಶರ್ಟ್ ಎಲ್ಲ ಹಾಕ್ತೀರಿ. ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಒಂದು ನೋಟು ಕೊಟ್ಟು ಸಿಗಲ್ಲ, ಒಂದು ಪೆನ್ ಕೊಡಂಗಿಲ್ಲ. ಎಷ್ಟೋ ಮಕ್ಕಳಿಗೆ ನಾನು ಕ್ಲಾಸಿನ ಮಕ್ಕಳನ್ನ ಸ್ವತಃ ತಂದು ಕೂತ್ರಿ ಕೇಳಿ ನನ್ನ ಕ್ಲಾಸಿನ ಮಕ್ಕಳಿಗೆ ಅಲ್ಲಿ ನೀವು ಕಾರ್ಯಕ್ರಮ ಮಾಡ್ತೀರಿ. ಆ ಮಗುವಿಗೆ ಹೋಗಿಟ್ಕೊಂಡು ಮಕ್ಕಳಿಗೆ ಏನಪ್ಪ ಅಂದ್ರೆ ಸರ್ಕಾರ ಏನಪ್ಪಾ ಅಂದ್ರೆ 6-14 ವರ್ಷದ ಮಕ್ಕಳು ಯಾವುದೇ ಮಕ್ಕಳು ಶಿಕ್ಷಣ ವಂಚಿತರಾಗಬಾರ್ದು ಅಂತಕ್ಕಂಥ ಸರ್ಕಾರ ಆದ್ರೆ ಹೆಸರು ಹಚ್ತೀರಿ ಮಕ್ಕಳಿಗೆ ಶಾಲೆ ಕಳಿಸಿದೆ. ಇವತ್ತು ನ್ಯೂಸ್ ಏನಾಗಿದೆಪ್ಪ ಅಂತ ಕೇಳಿದ್ರೆ ಈ ಸತ್ ನಾವು ಕಲಿಸೋದನ್ನ ಬಿಟ್ಟು ಏನಪ್ಪಾ ಅಂದ್ರೆ ಮಕ್ಕಳಿಗೆ ಕರ್ಲಿಕ್ಕೆ ಹೋಗುದು, ಮಕ್ಕಳ ಆಧಾರ್ ಕಾರ್ಡ್ ಸರಿಪಡಿಸೋದಾಗೆ ನಮ್ಮ ಕೆಲಸ ಹೋಗ್ಯಾವ. ಅದು ಅಲ್ಲದೆ ಸುಮಾರು 50-60 ಕೆಲಸಗಳನ್ನ ಏನ್ ಮಾಡಿರಪ್ಪ ಅಂತ ಇಲಾಖೆ ಶಿಕ್ಷಕರ ಮೇಲೆ ಹಾಕಿ ಇವತ್ತು ಆ ತರಬೇತಿ ಹೋಗಿ ಇಲ್ಲೋರಿ ಆ ಬಿಲ್ ಮಾಡ್ರಿ ಇವೆಲ್ಲ ಕೆಲಸ ಅವು ನಿಮ್ ಕೆಲಸ ಬಿಡ್ರಿ ಮೊದಲು ಇದು ಮಾಡ್ಲಿಕ್ಕೆ ನೀವು ಆಕ್ಷನ್ ಮಾಡ್ತಿರ್ತೀರ. ಶಿಕ್ಷಕ ಏನ್ ಮಾಡೋದು, ಎಲ್ಲ ಒಂದು ಶಿಕ್ಷಕರು ಯಾವಾಗ ಸ್ವತಂತ್ರವಾಗಿ ಅವರಿಗೆ ಕೆಲಸ ಮಾಡಿ ಬಿಡುವುದು ಅಲ್ಲಿ ಅವರಿಗೆ ಶಿಕ್ಷಕ ಸುಧಾರಣೆ. ಈಗ ಹೆಡ್ ಮಾಸ್ಟರ್ ಒಂದಲೇ ಏನಂತಂದ್ರಿ ಈಗ ಇವತ್ತು ದಿವಸ ಎಲ್ಲರೂ ಹೇಳ್ತಾರೆ ಸರ್ಕಾರದವರು 3 ತಿಂಗಳು 4 ತಿಂಗಳು ಅವರಿಗೆ ಏನಪ್ಪ ಅಂದ್ರೆ ಸಾವಿರ ಬಿಲ್ ಕೊಡಂಗಿಲ್ಲ. ಒಂದ್ ತಿಂಗಳಿಗೆ 40,000 ಹೆಡ್ ಮಾಸ್ಟರ್ ಡೆಲ್ಲಿ ತಂದು ಹಾಕೋದು, ಬಡ್ಡಿ ತಂದು ಹಾಕೋ ಹೆಡ್ ಮಾಸ್ಟರ್. ಇಂಥ ಒಂದು ಕ್ರಿಟಿಕಲ್ ಸಮಸ್ಯೆ ಇದ್ರೂ ಕೂಡ ಏನಪ್ಪ ಅಂದ್ರೆ ಮನೆ ಹೋದ್ರು ಪಾಲಕ ರೆಸ್ಪಾನ್ಸ್ ಇಲ್ಲ. ಅವ್ರ ಮಕ್ಳು ಏನಿಗೆ ಕೇಳ್ಕೊಂಡು ಗೊತ್ತಿಲ್ಲ, ಮಕ್ಕಳಿಗೆ ಶಾಲೆಗೆ ಹೋಗಂಗಿಲ್ಲ, ಮನೆಗೆ ಇರ್ತಾರೆ. ಅವ್ರಿಗೆ ಈ ತರ ಆದ್ರೆ ಶಿಕ್ಷಣ ಸುಧಾರಣೆ ಆಗೋದಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಶಿಕ್ಷಕರು ಮನಸ್ಸು ಬೇಕು, ಪಾಲಕರು ಬೇಕು, ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಏನಪ್ಪಾ ಅಂತಂದ್ರೆ ಶ್ರಮಿಸಿದಾಗ ಮಾತ್ರ ಒಂದು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮತ್ತೆ ಇಷ್ಟು ಹೋಗಲ್ಲ. ಈಗ ಮಕ್ಕಳ ಸಂಖ್ಯೆ ಪ್ರಕಾರ ಏನಪ್ಪ ನಮ್ಮಲ್ಲಿ ಏನಪ್ಪ 6 ಜನ ಪರ್ಮನೆಂಟ್ ಶಿಕ್ಷಕರಿದ್ದೀವಿ, 3 ಜನ ಅತಿಥಿ ಶಿಕ್ಷಕರಿದ್ದೀವಿ. ನಮ್ಮ ಅಧಿಕಾರಿಗಳು ಮೊನ್ನೆ ಹಲವಾರು ಸಲ ಭೇಟಿ ಕೊಟ್ಟಾರ. ವಿದ್ಯಾರ್ಥಿಗಳ ಸಂಖ್ಯೆ ಎಲ್ಲದಕ್ಕೇನಪ್ಪ ಅಂದ್ರೆ ಇನ್ನೊಂದು ಬಂದಾಗ ಮಕ್ಕಳಿಲ್ಲಪ್ಪ ಅಂದ್ರೆ ನಿಮ್ಮನ್ನ ಏನಪ್ಪ ಅಂದ್ರೆ 50-40 ಮಕ್ಕಳಿಗೆ 30 ವರ್ಷ ಉಳಿದವರಿಗೆ ಏನಪ್ಪ ಬೇರೆ ಕಡೆ ಎತ್ತಂಗ್ ಮಾಡ್ತಿರ್ತಾರೆ. ಅದು ನಿಮಗೂ ಲಾಸ್. ನಾವೆಲ್ಲ ಹೆಡ್ ಮಾಸ್ಟರ್ ನಾವು ಬಡದಾಟ ಮಾಡಿದಪ್ಪ ಅಂತಂದ್ರೆ 9 ಜನ ಶಿಕ್ಷಕರು ತಂದೀವಿ. ಈಗ ಒಂದು ಕ್ಲಾಸಿಗೆ 1-2 ಹುಡುಗರು ಇದ್ರೆ ಏನ್ ಮಾಡ್ಬೇಕು, ಎಲ್ಲ ಮಕ್ಕಳು ಬಂದ್ರೆ ಇವತ್ತೊಂದು ಹುಡುಗರು ಹೋಮ್ವರ್ಕ್ ಹೇಳ್ತೀವಿ, ಮುಂದೊಂದು 6 ಶಾಲೆಗೆ ಬರಂಗಿಲ್ಲ. ಆ ಮಗುವಿನ ಕಲಿಕೆ ಏನ್ ಮಾಡ್ಬೇಕು? ನಮಗೇನ್ ಕೇಳ್ತಾರೆ, ನಿಮ್ಗೆ ಕಲಿಕೆ ಯಾಕೆ ಇಟ್ಟಿರೋದ, ಸಿಲೆಬಸ್ ಯಾಕೆ ಇಟ್ಟಿರೋದು ನಮಗೆ ಕೇಳ್ತಾರೆ. ಅದಕ್ಕೇನಪ್ಪ ಅಂತಂದ್ರೆ ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ಶಾಲೆ ಪ್ರಾರಂಭದಿಂದ ಜೂನ್ 1ನೇ ತಾರೀಕಿನಿಂದ ಏನಪ್ಪ ನಿಮ್ಮ ಮಗುವಿಗೆ ಶಾಲೆಗೆ ಇರುವಂತೆ ನೀವು ಪಾಲಕರು ನೋಡ್ಕೊಳ್ರಿ. ನಿರಂತರವಾಗಿ ಶಾಲೆಗೆ ಬಂದವಪ್ಪ ಅಂತ ಅವ ನಮಗೆ ಕೇಳಬೇಕು. ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಹೇಳ್ತೀವಿ. ಆ ಮಕ್ಕಳು ನಿರಂತರವಾಗಿ ಬರಬೇಕು, ಹೇಳಿರ್ತಕ್ಕಂಥ ವರ್ಕ್ಗಳನ್ನು ಮಾಡಬೇಕು. ಅಂದಾಗ ಏನಪ್ಪ ಅಂತಂದ್ರೆ ನಾವೇನು ದೇವರಲ್ಲ, 100ಕ್ಕೆ ಅಟ್ಲೀಸ್ಟ್ 50-60% ಮಾಡಿ ಸಾಧ್ಯತೆ ನಮಗೆ. ಅದಕ್ಕೆ ನಾವೆಲ್ಲ ಗ್ರಾಮಸ್ಥರು ಇಲ್ಲಿವರೆಗೆ ನಮಗೆ ಹೆಂಗೆ ಸರ್ಕಾರ ಕೊಟ್ಟಿದ್ದೀರಿ, ನಾವೆಲ್ಲರೂ ನಮ್ಮ ಸರ್ಕಾರ ಕೊಟ್ಟು ನಮ್ಮ ಮೂಲಭೂತ ಸೌಕರ್ಯ ಆಗಿರ್ಬೋದು, ಶಾಲೆ ಶೈಕ್ಷಣಿಕ ಒಂದು ಕುಂದುಕೊರತೆಗಳಾಗಿರ್ಬೋದು, ಅವೆಲ್ಲವನ್ನು ನಾವು ಆಗಾಗ ಈ ನೀವು ಮೀಟಿಂಗ್ ಕರೆದಾಗೆ ಬರ್ಬೇಕಿಲ್ಲ. ನೀವು ಯಾವಾಗ ಬೇಕಾದ್ರೂ ಶಾಲೆಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಶಾಲೆಯನ್ನು ವೀಕ್ಷಣೆ ಮಾಡಬಹುದು, ಶಾಲೆಗೆ ಇರ್ತಕ್ಕಂಥ ಲೋಪದೋಷಗಳನ್ನು ಇಳಿಸ್ಬೋದು. ಅವನು ಕೂಡ ನಾವು ಸುಧಾರಿಸಿಕೊಂಡು ಶಾಲೆ ಏನಪ್ಪ ಅಂತಂದ್ರೆ ಇನ್ನೂ ಒಂದು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ನಾವೆಲ್ಲ ಮುಖ್ಯಗಳು ಶಿಕ್ಷಕರು ನಾವು ಕಂಕಣಬದ್ಧರಾಗಿ ಕಾರ್ಯವನ್ನು ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ಇವತ್ತು ದಿವಸ ಗ್ರಾಮಸ್ಥರ ಮುಂದೆ ನಾನು ಇಡ್ಲಿಕ್ಕೆ ಒಂದು ಬಯಸ್ತೀನಿ. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ರೆಗ್ಯುಲರ್ ಆಗಿ ನಿಯಮಿತವಾಗಿ ಶಾಲೆಗೆ ಕಳಿಸ್ರಿ. ಆ ಮಕ್ಕಳಿಗೆ ಏನವ ಎಲ್ಲ ಸೌಲಭ್ಯ ಕೊಡ್ರಿ. ನಮ್ಮ ಶಾಲೆ ನೋಡಿ ಎಲ್ಲ ಉಚಿತದ, ಇಲ್ಲಿ ಹೆಸರಸ್ತಿ ಮಾತ್ರ ಹೋಗ್ಬಿಡ್ತಾರೆ. ಅದು ನಮ್ಮ ಸಮಸ್ಯೆ. ಎಷ್ಟು ಸಮಸ್ಯೆ ಇದೆ, ಎಷ್ಟೋ ಜನ ಹೆಡ್ ಮಾಸ್ಟರ್ ಸಸ್ಪೆಂಡ್ ಆಗ್ಯಾರ, ಡ್ಯೂಸ್ ಆಗ್ತೈತಿ. ಎಷ್ಟೋ ಜನ ಇವತ್ತ ಸುಮಾರು ನಮ್ಮ ಶಾಲೆಯಲ್ಲಿ 64 ಹುಡುಗಿ ಆಧಾರ್ ಕಾರ್ಡ್ ಇಲ್ಲ. ನಾವು ತಿರುಗಡೆ ಒಟ್ಟೆ ಪಾಲಕ ರೆಸ್ಪಾನ್ಸ್ ಇಲ್ಲ. ಊರಾಗ ಏನಪ್ಪ ಪ್ರಭಾತ್ ಬೇರೆ ಮಾಡೀವಿ, ಮಾಹಿತಿ ಚಲೋಸ್ ಮಾಡೀವಿ, ಆದ್ರೂ ಕೂಡ ಏನಪ್ಪ ಅಂತಂದ್ರೆ ಬರ್ಲಿಕ್ಕೆ
ಈಗ ಬಂದವರು ಏನ್ ಮಾಡ್ತಾರೆ, ಇಷ್ಟೆಲ್ಲ ಬಂದಿರತಕ್ಕಂಥ ಸೌಲಭ್ಯ ಕೊಡ್ತೀರಿ ಮಕ್ಕಳಿಗೆ ಎಲ್ಲಿ ಸೌಲಭ್ಯ ಅಂತ ನಾವೇ ಉತ್ತರ ಕೊಡ್ಬೇಕು. ಈಗೇನಪ್ಪಾ ಅಂದ್ರೆ ಇವತ್ತಿನ ಒಂದು ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಮ್ಮ ನೌಕರಿ ಕಾಯ್ಕೊಳ್ಳೋದೇ ಬಹಳಷ್ಟು ಕಠಿಣ ಇತ್ತು. ಈಗ ಏನ್ ಒಬ್ಬರಿಗೆ ನೀವು ಅಲ್ಲಿ ಹೆಸರು ಇಲ್ಲಿ ಹೆಸರು ಅಂದಾಗ ಯಾಕೆ ಅನ್ನಿಸ್ತಾರ ನೀವು ನೋಡ್ರು ಅಂತ ಏನ್ ಮಾಡೋದು, ಇಲ್ಲಿ ಹೆಸರು ಇರ್ತದೆ ಮತ್ತೊಂದು ಕಡೆ ಹೆಸರು, ಅಲ್ಲಿ ಏನಾದ್ರು ಅನಾಹುತ ಆಯ್ತು ಮಾಡ್ತು ಆಕ್ಸಿಡೆಂಟ್ ಅಂತ ಏನಾದ್ರು ಅಪಘಾತ ಅಂತ ಹೊಣೆ ಯಾರು, ಮುಖ್ಯದವರು ಶಿಕ್ಷಕರು ಹೊಣೆ. ಅದಕ್ಕೇನಪ್ಪಾ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಮಕ್ಕಳಲ್ಲಿ ಅವು ಕಲಿತೇ ಕಲಿತವು. ನೀವು ಪರೀಕ್ಷೆ ಮಾಡಿ ಬಂದು ನಿಮ್ ಕೋಚಿಂಗ್ ಹೋಗೋ ಮಕ್ಕಳಿಗೆ ಪರೀಕ್ಷೆ ಮಾಡಿ, ಇಲ್ಲಿ ರೆಗ್ಯುಲರ್ ಬರ್ತಕ್ಕಂಥ ಮಕ್ಕಳಿಗೆ ಪರಿಶೀಲನೆ ಮಾಡಿ ನೋಡ್ರಿ, ಅದರಲ್ಲಿ ಏನಾದ್ರು ಬಹಳ ಡಿಫರೆನ್ಸ್ ನಮಗೆ ಕೇಳಿ. ಅದಕ್ಕೆ ಈ ಒಂದು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಅನಿಸಿಕೆಗಳನ್ನ ಹೇಳಿರಿ, ಅವುಗಳನ್ನು ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀವಿ. ಒಟ್ಟಿನಲ್ಲಿ ಪಾಲಕರು, ಪೋಷಕರು, ಶಿಕ್ಷಕರ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮಗುವಿನ ಒಂದು ಸರ್ವಾಂಗೀಣ ಪ್ರಗತಿ ಮಾಡುವುದಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಂಗಮೇಶ್ ಶೆಟ್ಟಿಯವರಿಗೂ, SDMC ಅಧ್ಯಕ್ಷರಾಗಿರ್ತಕ್ಕಂಥ ಪರ್ವತ ಹಿರೇಮಠ ಅವರಿಗೂ, ಮುಖ್ಯ ಗುರುಗಳಿಗೂ ಹಾಗೂ ಎಲ್ಲ ನನ್ನ SDMC ಉಪಾಧ್ಯಕ್ಷರು, ಸದಸ್ಯರು